ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 823 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 26 ಮತ್ತು 27 ಫೆಬ್ರವರಿ 2025. ಸೊ ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಡಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಎ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಈ ವರ್ಷದ ಅಂದರೆ 2025ರ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಪಟ್ಟಿಯಲ್ಲಿರುವ ಕನ್ನಡದ ಬರಹಗಾರ್ತಿ ಯಾರು? ಹೂ ಇಸ್ ದಿ ಕನ್ನಡ ರೈಟರ್ ಫೀಚರ್ಡ್ ಇನ್ ದಿಸ್ ಇಯರ್ಸ್ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ಲಾಂಗ್ ಲಿಸ್ಟ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಸೊ ಈ ಒಂದು ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ನಲ್ಲಿ ಕರ್ನಾಟಕದಿಂದ ಪ್ರಪ್ರಥಮ ಬಾರಿಗೆ ಒಂದು ಪುಸ್ತಕವನ್ನು ಶಾರ್ಟ್ ಲಿಸ್ಟ್ ಮಾಡಲಾಗಿರುತ್ತೆ. ಸೊ ಅದರಲ್ಲಿ ಆ ಪುಸ್ತಕವನ್ನು ಆಥರ್ ಮಾಡಿರ್ತಕ್ಕಂಥವ್ರು ಅಥವಾ ಬರಹಗಾರ್ತಿಯ ಹೆಸರು ಬಾನು ಮುಷ್ತಾಕ್ ಆಗಿರುತ್ತೆ. ಸೊ ಹಾಗಿದ್ರೆ ಇವರು ಏನನ್ನ ಬರೆದಿದ್ದಾರೆ, ಆ ಪುಸ್ತಕ ಯಾವ ಥೀಮ್ನ ಮೇಲೆ ಬರೆದಿರ್ತಾರೆ, ಸೊ ಅದ್ರ ಜೊತೆಗೆ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಅಪ್ಡೇಟ್ ಏನು ಅಂದರೆ ಕನ್ನಡ ಬುಕ್, ಸೊ ನಮ್ಮ ಕನ್ನಡದಲ್ಲಿ ಅಥವಾ ನಮ್ಮ ಕರ್ನಾಟಕದ ಒಂದು ಪುಸ್ತಕ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ಲಾಂಗ್ ಲಿಸ್ಟ್ಗೆ ಈಗ ಪಟ್ಟಿ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಪುಸ್ತಕವನ್ನು ಬರೆದಿರ್ತಕ್ಕಂಥ ಬರಹಗಾರ್ತಿಯ ಹೆಸರು ಬಾನು ಮುಷ್ತಾಕ್ ಅಂತ ನೆನ್ಪಿಟ್ಕೊಳ್ಳಿ. ಸೊ ಅವರು ಬರೆದಿರ್ತಕ್ಕಂಥ ಕಲೆಕ್ಷನ್ ಆಫ್ ಸ್ಟೋರೀಸ್, ಕತೆಗಳ ಒಂದು ಸಂಗ್ರಹಕ್ಕೆ ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಟೈಟಲ್ ಏನು ಅಂದರೆ ಹಾರ್ಟ್ ಲ್ಯಾಂಪ್ ಅಂತ ಇದಕ್ಕೆ ನಾಮಕರಣ ಮಾಡಿರ್ತಾರೆ. ಸೊ ದಿಸ್ ಇಸ್ ಅಮಾಂಗ್ ದಿ 13 books featured in this year's International Booker Prize long list. ಸೊ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ಲಾಂಗ್ ಲಿಸ್ಟ್ನಲ್ಲಿ ಒಟ್ಟು 13 ಪುಸ್ತಕಗಳನ್ನು ಇಲ್ಲಿ ಶಾರ್ಟ್ ಲಿಸ್ಟ್ ಮಾಡಲಾಗಿರುತ್ತೆ. ಸೊ ಅದರಲ್ಲಿ ಈ ಪುಸ್ತಕ ಕೂಡ ಒಂದು ಸೇರಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಆ್ಯಂಡ್ ದಿಸ್ ಇಸ್ ಫಾರ್ ದ ಫಸ್ಟ್ ಟೈಮ್ ಕನ್ನಡ ಬುಕ್ ಹ್ಯಾಸ್ ಬಿನ್ ಲಾಂಗ್ ಲಿಸ್ಟೆಡ್. ಅಂದರೆ ಈ ಒಂದು ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ಗೆ ಕನ್ನಡ ಪುಸ್ತಕ ಇದೇ ಪ್ರಪ್ರಥಮ ಬಾರಿಗೆ ಪಟ್ಟಿಯಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಪುಸ್ತಕವನ್ನು ನಾವು ಹಾರ್ಟ್ ಲ್ಯಾಂಪ್ ಅಂತ ಕರಿತೇವೆ. ಸೊ ಈ ಹಾರ್ಟ್ ಲ್ಯಾಂಪ್ ಪುಸ್ತಕವನ್ನು ಕನ್ನಡದಲ್ಲಿ ರಚನೆ ಮಾಡಲಾಗಿರುತ್ತೆ, ಬಟ್ ಇದನ್ನ ಇಂಗ್ಲಿಷ್ಗೆ ಅನುವಾದ ಮಾಡಲಾಗಿರುತ್ತೆ. ಸೊ ಇದನ್ನ ಇಂಗ್ಲಿಷ್ಗೆ ಅನುವಾದ ಮಾಡಿರ್ತಕ್ಕಂಥವ್ರು ದೀಪಾ ಬಸ್ತಿ ಅಂತಕ್ಕಂಥವ್ರು ಇದನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಷನ್ ಮಾಡಿರ್ತಾರೆ. ಬಟ್ ಹಾರ್ಟ್ ಲ್ಯಾಂಪ್ ಈ ಒಂದು ಪುಸ್ತಕವನ್ನು ಕನ್ನಡದಲ್ಲಿ ಬರೆದಿರ್ತಕ್ಕಂಥವ್ರು ಬಾನು ಮುಷ್ತಾಕ್ ರವರು ಇದನ್ನ ಕನ್ನಡದಲ್ಲಿ ಬರೆದಿರ್ತಾರೆ. ಸೊ ಈ ಆಥರ್ ಮತ್ತು ಟ್ರಾನ್ಸ್ಲೇಟರ್ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಾದರೆ ಬಾನು ಮುಷ್ತಾಕ್ ಇವರು ಆಥರ್ ಆಗಿರ್ತಾರೆ. ಸೊ ಕನ್ನಡ ಬೇಸ್ಡ್ ರೈಟರ್ ಆಗಿರ್ತಾರೆ, ಆಕ್ಟಿವಿಸ್ಟ್ ಆಗಿರ್ತಾರೆ ಮತ್ತು ಲಾಯರ್ ಕೂಡ ಆಗಿರ್ತಾರೆ. ಅಂದರೆ ಕನ್ನಡ ಮೂಲದ ಬರಹಗಾರ್ತಿ, ಕಾರ್ಯಕರ್ತೆ ಮತ್ತು ವಕೀಲೆ ಕೂಡ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಸೊ ಈ ಪುಸ್ತಕವನ್ನು ಟ್ರಾನ್ಸ್ಲೇಟ್ ಮಾಡಿರ್ತಕ್ಕಂಥ ದೀಪಾ ಬಸ್ತಿ ಅವರ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದರೆ, ಸೊ ಹೂ ಬ್ರಾಡ್ ದಿ ಸ್ಟೋರೀಸ್ ಟು ಆ್ಯನ್ ಇಂಟರ್ನ್ಯಾಷನಲ್ ಆಡಿಯನ್ಸ್. ಅಂದರೆ ಈ ಪುಸ್ತಕವನ್ನು ಇಂಗ್ಲೀಷ್ ಭಾಷೆಗೆ ಭಾಷಾಂತರ ಮಾಡುವ ಮುಖಾಂತರ ಇಂಟರ್ನ್ಯಾಷನಲ್ ಆಡಿಯನ್ಸ್ ಅಥವಾ ಅಂತಾರಾಷ್ಟ್ರೀಯ ಈ ಒಂದು ಪುಸ್ತಕ ಓದುಗರಿಗೆ ಸೊ ಈ ಪುಸ್ತಕದ ಕಾಂಟೆಂಟ್ ಅನ್ನ ತಲುಪಿಸಿರ್ತಕ್ಕಂಥ ಒಂದು ಕ್ರೆಡಿಟ್ ಸೊ ದೀಪಾ ಬಸ್ತಿಯವರಿಗೆ ಹೋಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಪುಸ್ತಕದಲ್ಲಿ ಯಾವ ಕಂಟೆಂಟ್ ಅಥವಾ ಯಾವ ಥೀಮ್ನ ಆಧಾರದ ಮೇಲೆ ಇಲ್ಲಿ ಈ ಪುಸ್ತಕವನ್ನು ಬರೆಯಲಾಗಿದೆ ಅಂದರೆ ಇಟ್ ಈಸ್ ದಿ ಕಲೆಕ್ಷನ್ ಆಫ್ The collection features 12 short stories written between 1990 and 2023. ಅಂದರೆ 1990 ಮತ್ತು 2023 ನಡುವೆ ಸೊ ಬರೆದಿರ್ತಕ್ಕಂಥ 12 ಸಣ್ಣ ಕಥೆಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಪುಸ್ತಕವಾಗಿರುತ್ತೆ. ಹಾಗಿದ್ರೆ ಈ ಸಣ್ಣ ಕಥೆಗಳು ಯಾವುದಕ್ಕೆ ಕೇಂದ್ರೀಕೃತವಾಗಿರುತ್ತೆ ಅಂತ ನಾವು ನೋಡೋದಾದ್ರೆ, ಸೊ ಇಟ್ ಈಸ್ ಲೈಫ್ಸ್ ಆಫ್ ಆರ್ಡಿನರಿ ಗರ್ಲ್ಸ್ ಆ್ಯಂಡ್ ವಿಮೆನ್ ಇನ್ ಸೌತ್ ಇಂಡಿಯಾಸ್ ಮುಸ್ಲಿಂ ಕಮ್ಯುನಿಟಿ. ಅಂದರೆ ನಮ್ಮ ದಕ್ಷಿಣ ಭಾರತದ ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಾಮಾನ್ಯ ಹುಡುಗಿಯರು ಮತ್ತು ಮಹಿಳೆಯರ ಜೀವನಕ್ಕೆ ಸಂಬಂಧಪಟ್ಟಂತೆ ಸೊ ಈ ಪುಸ್ತಕದಲ್ಲಿ 12 ಸ್ಟೋರೀಸ್ಗಳನ್ನು ಬರೆಯಲಾಗಿರುತ್ತೆ. ಸೊ ಕ್ಯಾಪ್ಚರಿಂಗ್ ಫೆಮಿಲಿಯಲ್ ಆ್ಯಂಡ್ ಕಮ್ಯುನಿಯಲ್ ಟೆನ್ಷನ್ಸ್, ಅಂದರೆ ಕೌಟುಂಬಿಕ ಮತ್ತು ಕೋಮು ಉದ್ವಿಗ್ನತೆಗಳು ಹೇಗಿರುತ್ತೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ 12 ಕಥೆಗಳನ್ನು ಕಲೆಕ್ಷನ್ ಮಾಡಿರ್ತಕ್ಕಂಥ ಒಂದು ಪುಸ್ತಕಕ್ಕೆ ನಾವು ಹಾರ್ಟ್ ಲ್ಯಾಂಪ್ ಅಂತ ಹೇಳ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈಗ ನಾವು ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ಬಗ್ಗೆ ಮಾಹಿತಿಯನ್ನು ಡಿಸ್ಕಸ್ ಮಾಡೋದಾದರೆ, ಸೊ ಇದೊಂದು ಪ್ರೆಸ್ಟೀಜಿಯಸ್ ಲಿಟರರಿ ಅವಾರ್ಡ್ ಪ್ರೆಸೆಂಟೆಡ್ ಆನ್ಯುಯಲಿ, ಅಂದರೆ ವಾರ್ಷಿಕವಾಗಿ ನೀಡಲಾಗ್ತಕ್ಕಂಥ ಒಂದು ಪ್ರತಿಷ್ಠಿತವಾಗಿರ್ತಕ್ಕಂಥ ಸಾಹಿತ್ಯ ಪ್ರಶಸ್ತಿ ಇದಾಗಿರುತ್ತೆ. ಸೊ ಯಾರಿಗೆ ಈ ಅವಾರ್ಡನ್ನು ಕೊಡ್ತಾರೆ ಅಂದರೆ ಫಾರ್ ದ ಬೆಸ್ಟ್ ವರ್ಕ್ ಆಫ್ ಫಿಕ್ಷನ್ ಟ್ರಾನ್ಸ್ಲೇಟೆಡ್ ಇಂಟು ಇಂಗ್ಲಿಷ್ ಆ್ಯಂಡ್ ಪಬ್ಲಿಷ್ಡ್ ಇನ್ UK ಆರ್ ಐರ್ಲ್ಯಾಂಡ್. ಅಂದರೆ ಅದು ಇಂಗ್ಲೀಷ್ಗೆ ಅನುವಾದ ಆಗಿರಬೇಕು, ಅದು ಮೂಲ ಭಾಷೆ ಯಾವುದಿದ್ರೂ ಪರವಾಗಿಲ್ಲ, ಇಂಗ್ಲೀಷ್ಗೆ ಅದು ಕಂಪಲ್ಸರಿ ಟ್ರಾನ್ಸ್ಲೇಟ್ ಆಗಿರಬೇಕು. ಟ್ರಾನ್ಸ್ಲೇಟ್ ಆಗಿರುವುದರ ಜೊತೆಗೆ UK ಅಥವಾ ಐರ್ಲ್ಯಾಂಡ್ನಲ್ಲಿ ಅದು ಪ್ರಕಟ
ಪ್ರಕಟವಾಗಿರಬೇಕು. ಸೊ ಅದ್ರ ಜೊತೆಗೆ ಒಂದು ಅತ್ಯುತ್ತಮವಾದ ಕಾದಂಬರಿ ಕೃತಿಗೆ ನೀಡ್ತಕ್ಕಂಥ ಒಂದು ಅವಾರ್ಡನ್ನು ನಾವು ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ಅಂತ ಹೇಳ್ತೇವೆ. ಸೊ ಈ ಪ್ರಶಸ್ತಿಯನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು 2005 ಇದನ್ನು ಪ್ರಾರಂಭ ಮಾಡಲಾಗುತ್ತೆ. ಸೊ ಈ ಅವಾರ್ಡನ್ನು ಪ್ರಾರಂಭ ಮಾಡಿದಾಗ ಇದನ್ನು ಮ್ಯಾನ್ ಬೂಕರ್ ಇಂಟರ್ನ್ಯಾಷನಲ್ ಪ್ರೈಸ್ ಅಂತ ಕರೀತಾ ಇದ್ರು. ಸೊ ಈಗ ಇದನ್ನು ಇಂಟರ್ನ್ಯಾಷನಲ್ ಬೂಕರ್ ಅವಾರ್ಡ್ ಅಂತ ಮರುನಾಮಕರಣ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಆರಂಭದಲ್ಲಿ when the award was began, it was given every 2 years ಅಂದರೆ 2015 ಅಂದರೆ ಇಟ್ ವಾಸ್ ಸ್ಟಾರ್ಟೆಡ್ ಇನ್ 2005. ಸೊ ನೆಕ್ಸ್ಟ್ 10 years ಅಂದರೆ ಟಿಲ್ 2015 ಪ್ರತಿ 2 ವರ್ಷಗಳಿಗೊಮ್ಮೆ ಕೊಡ್ತಾ ಇದ್ರು. ಸೊ ಅದಾದಮೇಲೆ 2016 ಸೊ ಇದನ್ನು ಆನ್ಯುವಲ್ ಅವಾರ್ಡ್ ಅಥವಾ ವಾರ್ಷಿಕವಾಗಿ ನೀಡ್ತಕ್ಕಂಥ ಪ್ರಶಸ್ತಿಯಾಗಿ ಬದಲಾವಣೆ ಮಾಡ್ಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಪ್ರಶಸ್ತಿಯಲ್ಲಿ 50,000 pounds ಅಷ್ಟು ಅವಾರ್ಡನ್ನು ನೀಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಪ್ರೈಸ್ ಮನಿ ಏನಿರುತ್ತೆ ಅದನ್ನು ಆಥರ್ ಮತ್ತು ಟ್ರಾನ್ಸ್ಲೇಟರ್ ಅಂದರೆ ಪುಸ್ತಕವನ್ನು ಬರೆದಿರ್ತಕ್ಕಂಥ ಲೇಖಕರು ಮತ್ತು ಅದನ್ನು ಭಾಷಾಂತರ ಮಾಡಿರ್ತಕ್ಕಂಥವ್ರಿಗೆ ಇಬ್ಬರಿಗೂ ಕೂಡ ಸಮಾನಾಂತರವಾಗಿ ಹಂಚಿಕೆ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದಾಗಿರುತ್ತೆ. ಸೊ ಎಲಿಜಿಬಿಲಿಟಿ ಅಂದರೆ ಈ ಒಂದು ಅವಾರ್ಡನ್ನು ಪಡೀಲಿಕ್ಕೆ ಏನು ಅರ್ಹತೆ ಇರುತ್ತೆ ಅಂತ ನಾವು ನೋಡೋದಾದರೆ ದ ಪ್ರೈಸ್ ಈಸ್ ಓಪನ್ ಟು ವರ್ಕ್ಸ್ ಆಫ್ ಫಿಕ್ಷನ್ ಟ್ರಾನ್ಸ್ಲೇಟೆಡ್ ಇನ್ ಟು ಇಂಗ್ಲೀಷ್ ಫ್ರಮ್ ಎನಿ ಲ್ಯಾಂಗ್ವೇಜ್ ಅಂದರೆ ಯಾವುದೇ ಭಾಷೆಯಿಂದ ಇಂಗ್ಲೀಷ್ಗೆ ಅನುವಾದಿಸಲಾಗಿರ್ತಕ್ಕಂಥ ಕಾದಂಬರಿಗಳಿಗೆ ಈ ಒಂದು ಬಹುಮಾನವನ್ನು ನೀಡಲಾಗುತ್ತೆ. The book must be published in UK or Ireland. ಸೊ ಕಂಪಲ್ಸರಿ ಇದು UK ಅಥವಾ ಐರ್ಲೆಂಡ್ನಲ್ಲಿ ಪ್ರಕಟ ಆಗಿದ್ದರೆ ಮಾತ್ರ ಸೊ ಆ ಪುಸ್ತಕಗಳಿಗೆ ಈ ಒಂದು ಅವಾರ್ಡನ್ನು ನೀಡಲಾಗುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 2. ಸೊ ಬೆಂಗಳೂರಿನ GAFX ಶೃಂಗಸಭೆಯಲ್ಲಿ ಈ ಕೆಳಗಿನ ಯಾವ ತಂತ್ರಜ್ಞಾನಗಳು ಅಥವಾ ವಲಯಗಳನ್ನು ಚರ್ಚಿಸಲಾಗುವುದು ಅಥವಾ ಪ್ರದರ್ಶಿಸಲಾಗುವುದು? ಸೊ ವಿಚ್ ಆಫ್ ದಿ ಫಾಲೋಯಿಂಗ್ ಟೆಕ್ನಾಲಜೀಸ್ ಆರ್ ಸೆಕ್ಟರ್ಸ್ ಆರ್ ಎಕ್ಸ್ಪೆಕ್ಟೆಡ್ ಟು ಬಿ ಡಿಸ್ಕಸ್ಡ್ ಆರ್ ಶೋಕೇಸ್ಡ್ ಅಟ್ ಬೆಂಗಳೂರು GAFX ಸಮಿಟ್? ಸೊ GAFX ಸಮಿಟ್ ಅಥವಾ GAFXಗೆ ಸಂಬಂಧಪಟ್ಟಂತೆ ಇವನ್ KS ಪ್ರಿಲಿಮ್ಸಲ್ಲೂ ಕೂಡ ಪ್ರಶ್ನೆಯನ್ನು ನೀಡಲಾಗಿರುತ್ತೆ. ಸೊ ಇವಾಗ GAFXಗೆ ಸಂಬಂಧಪಟ್ಟಂತೆ ನಮ್ಮ ಬೆಂಗಳೂರಿನಲ್ಲಿ ಒಂದು ಸಮಿಟ್ ಅಥವಾ ಶೃಂಗಸಭೆಯನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಶೃಂಗಸಭೆಯಲ್ಲಿ ಏನನ್ನ ಎಕ್ಸಿಬಿಟ್ ಮಾಡ್ತಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ವರ್ಚುವಲ್ ರಿಯಾಲಿಟಿ ಮತ್ತೆ ಆಗ್ಮೆಂಟೆಡ್ ರಿಯಾಲಿಟಿಯನ್ನ ಸೊ ಈ ಒಂದು ಸಮಿಟ್ ನಲ್ಲಿ ನಾವು ಒಂದು ಪ್ರದರ್ಶನವಾಗಿ ಕಾಣಬಹುದಾಗಿರುತ್ತೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಆರ್ಗನೈಸ್ ಮಾಡಿರ್ತಕ್ಕಂಥ GAFX ಸಮಿಟ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಸಮಿಟ್ ಅನ್ನು ಆರ್ಗನೈಸ್ ಮಾಡ್ತಾ ಇರ್ತಕ್ಕಂಥವ್ರು ನಮ್ಮ ಕರ್ನಾಟಕ ಗವರ್ನಮೆಂಟ್ ಆರ್ಗನೈಸ್ ಮಾಡ್ತಾ ಇರ್ತಕ್ಕಂಥ ಒಂದು ಸಮಿಟ್ ಆಗಿರುತ್ತೆ. ಸೊ ಈ ಒಂದು ಸಮಿಟ್ ಅನ್ನ ಬೆಂಗಳೂರು GAFX ಆ್ಯಂಡ್ AVGCXR ಕಾನ್ಫರೆನ್ಸ್ ಅಂತ ಕರಿತೇವೆ. AVGCXR ಅಂದರೆ ನಾನು ಮುಂದೆ ಹೇಳ್ತೇನೆ. ಸೊ ಈ ಒಂದು ಕಾನ್ಫರೆನ್ಸ್ ಅಥವಾ ಸಮ್ಮೇಳನವನ್ನು ನಮ್ಮ ಬೆಂಗಳೂರಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ದ ಬೆಂಗಳೂರು GAFX ಅಂದರೆ ಗೇಮ್ಸ್ ಆನಿಮೇಷನ್ ಮತ್ತು ವಿಜುವಲ್ ಎಫೆಕ್ಟ್ಸ್ ಸಮ್ಮಿಟ್ ಆಗಿರುತ್ತೆ. ಸೊ ಇದೊಂದು ಆನ್ಯುವಲ್ ಇವೆಂಟ್ ಆಗಿರುತ್ತೆ, ಅಂದರೆ ವಾರ್ಷಿಕವಾಗಿ ನಡೀತಕ್ಕಂಥ ಒಂದು ಇವೆಂಟ್ ಆಗಿರುತ್ತೆ. ಸೊ ಇದು ಮೇಜರ್ ಆಗಿ ಏನರ ಬಗ್ಗೆ ಫೋಕಸ್ ಮಾಡುತ್ತೆ ಅಂದರೆ AVGCXR ಬಗ್ಗೆ ಫೋಕಸ್ ಮಾಡುತ್ತೆ. AVGCXR ಫುಲ್ ಫಾರ್ಮ್ ಏನು ಅಂದರೆ ಅನಿಮೇಷನ್ಗೆ ಸಂಬಂಧಪಟ್ಟಂತೆ, ವಿಜುವಲ್ ಎಫೆಕ್ಟ್ಸ್ಗೆ ಸಂಬಂಧಪಟ್ಟಂತೆ, ಗೇಮಿಂಗ್, ಕಾಮಿಕ್ಸ್ ಮತ್ತು ಎಕ್ಸ್ಟೆಂಡೆಡ್ ರಿಯಾಲಿಟಿಗೆ ಸಂಬಂಧಪಟ್ಟಂತೆ ಸೊ ಈ ಒಂದು ಇಂಡಸ್ಟ್ರಿ ಏನಿದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಶೃಂಗಸಭೆಯನ್ನು ನಮ್ಮ ಕರ್ನಾಟಕ ಸರ್ಕಾರ ಆಯೋಜನೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಹೋಟೆಲ್ ಲಲಿತ್ ಅಶೋಕ್ನಲ್ಲಿ ಈ ಒಂದು ಇವೆಂಟನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಅಕ್ರಾಸ್ ದಿ ವರ್ಲ್ಡ್ ಸೊ 20,000ಕ್ಕಿಂತ ಹೆಚ್ಚು ಪಾರ್ಟಿಸಿಪೆಂಟ್ಸ್ ಇದರಲ್ಲಿ ಸೊ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದರ ಥೀಮ್ ಏನಾಗಿರುತ್ತೆ ಅಂತ ನಾವು ನೋಡೋದಾದ್ರೆ ಫ್ಯೂಚರ್ ಆಫ್ ಇಮರ್ಷನ್, ಎಕ್ಸ್ಪೀರಿಯನ್ಸ್, ಎಕ್ಸ್ಪ್ಲೋರ್ ಮತ್ತು ಡಿಸ್ರಪ್ಟ್ ಅಂತಕ್ಕಂಥದ್ದು ಸೊ ಈ ವರ್ಷದ ಥೀಮ್ ಆಗಿ ಇಟ್ಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಸಮಿಟ್ ಏನು ನಡೀತಾ ಇದೆ ಸೊ ಇದರಲ್ಲಿ ಕರ್ನಾಟಕ ಗವರ್ಮೆಂಟ್ ಹ್ಯಾಸ್ ಡೆಡಿಕೇಟೆಡ್ ದ ಕರ್ನಾಟಕ ಇನ್ಫಾರ್ಮೇಷನ್ ಟೆಕ್ನಾಲಜಿ ವೆಂಚರ್ ಕ್ಯಾಪಿಟಲ್ ಫಂಡ್. ಸೊ ಇದು ಈ ಫಂಡನ್ನು ನಾವು ಕಿಟ್ವೆನ್ ಫಂಡ್ ಅಂತ ಕರಿತೇವೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ರಿಮೆಂಬರ್. ಸೊ ಈ ಒಂದು AVGCXR ಏನಿದೆ ಸೊ ಇದಕ್ಕೆ 20 crores ಅಷ್ಟು ಹಣವನ್ನು ಇದರಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ, ಅಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಸ್ಟಾರ್ಟಪ್ಗಳು ಮತ್ತು SMEಗಳೇನಿರ್ತವೆ ಸೊ ಅದರಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ಕಿಟ್ವಿನ್ ಫಂಡಿಂದ ₹20 crore ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಈ ಒಂದು AVGCXR ಏನಿದೆ ಸೊ ಈ ಸ್ಟಾರ್ಟಪ್ಗಳನ್ನು ಪ್ರಮೋಟ್ ಮಾಡಲಿಕ್ಕೆ
ಕಿಟ್ವಿನ್ ಫಂಡ್ನ ಮುಖಾಂತರ 20 ಕೋಟಿಗಳಷ್ಟು ಹಣವನ್ನು ನಮ್ಮ ಕರ್ನಾಟಕ ಸರ್ಕಾರ ಇದರಲ್ಲಿ ಹೂಡಿಕೆ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್, ಇದರ ಮಹತ್ವವೇನು ಅಂತ ನಾವು ನೋಡೋದಾದ್ರೆ, ಸೊ ಇದು ನಮ್ಮ ಬೆಂಗಳೂರನ್ನ ABGC XR ಇಂಡಸ್ಟ್ರಿಯಲ್ಲಿ ಒಂದು ಗ್ಲೋಬಲ್ ಹಬ್ ಅಥವಾ ಜಾಗತಿಕ ಕೇಂದ್ರವನ್ನಾಗಿ ಪ್ರಮೋಟ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಅದ್ರ ಜೊತೆಗೆ ಸೊ ಕರ್ನಾಟಕಸ್ ಕಮಿಟ್ಮೆಂಟ್ ಟು ಫೋಸ್ಟರಿಂಗ್ ಇನೋವೇಷನ್, ಸ್ಕಿಲ್ ಡೆವಲಪ್ಮೆಂಟ್ ಮತ್ತೆ ಕ್ರಿಯೇಟಿವ್ ಕೊಲಾಬರೇಷನ್, ಅಂದ್ರೆ ನಮ್ಮ ಕರ್ನಾಟಕವನ್ನ ಸೊ ಒಂದು ಅಭಿವೃದ್ಧಿಶೀಲ ಮತ್ತು ಸೃಜನಶೀಲ ಮತ್ತು ಸಹಯೋಗವನ್ನ ಬೆಳೆಸ್ತಕ್ಕಂಥ ಉದ್ದೇಶದ ಒಂದು ಕಮಿಟ್ಮೆಂಟ್ ಅಥವಾ ಬದ್ಧತೆ ಏನಿದೆ, ಸೊ ಆ ಒಂದು ಬದ್ಧತೆಯ ಪ್ರಕಾರ ಕೂಡ ಸೊ ಈ ಒಂದು ಇವೆಂಟ್ ಅನ್ನ ಕಂಡಕ್ಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಸೊ ಭಾರತದ ಮೊದಲ ಹೈಪರ್ಲೂಪ್ ಪರೀಕ್ಷಾ ಟ್ರ್ಯಾಕ್ ಅನ್ನು ಅನಾವರಣಗೊಳಿಸಲು ಯಾರು ಸಹಕರಿಸಿದರು ಅಥವಾ ಯಾರು ಇದಕ್ಕೆ ಕೋಆರ್ಡಿನೇಟ್ ಮಾಡ್ತಾ ಇದ್ದಾರೆ? ಸೊ ಹೂ ಕೊಲಾಬರೇಟೆಡ್ ಟು ಅನ್ವೀಲ್ ಇಂಡಿಯಾಸ್ ಫಸ್ಟ್ ಹೈಪರ್ಲೂಪ್ ಟೆಸ್ಟ್ ಟ್ರ್ಯಾಕ್. ಸೊ ಫಸ್ಟ್ ಹೈಪರ್ಲೂಪ್ ಅಥವಾ ಹೈಪರ್ಲೂಪ್ ಟೆಸ್ಟ್ ಟ್ರ್ಯಾಕ್ ಅಂದರೆ ಏನು ಅಂತ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಈ ರೀತಿಯ ಟೆಸ್ಟ್ ಟ್ರ್ಯಾಕನ್ನು ಮೊಟ್ಟ ಮೊದಲ ಬಾರಿಗೆ ನಮ್ಮ ಭಾರತ ದೇಶದಲ್ಲಿ ಪ್ರಯೋಗ ಮಾಡ್ತಾ ಇದ್ದಾರೆ. ಸೊ ಇದನ್ನು ಯಾರು ಮಾಡ್ತಾ ಇದ್ದಾರೆ, ಯಾರ ಸಹಯೋಗದೊಂದಿಗೆ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ IIT ಮಡ್ರಾಸ್ ಮತ್ತು ರೈಲ್ವೆ ಸಚಿವಾಲಯದ ನಡುವೆ ಸೊ ಇದನ್ನು ಕಂಡಕ್ಟ್ ಮಾಡಲಾಗ್ತಾ ಇದೆ. ಸೊ ಹೈಪರ್ಲೂಪ್ ಅಂದರೆ ಇಟ್ ಈಸ್ ಲೈಕ್ ಆರ್ ಟ್ರೈನ್, ನಮ್ಮ ಟ್ರೈನ್ ಥರನೇ ಇರುತ್ತೆ, ಬಟ್ ಒಂದು ವ್ಯಾಕ್ಯೂಮ್ ಟ್ಯೂಬನ್ನು ಕ್ರಿಯೇಟ್ ಮಾಡ್ತಾರೆ. ವ್ಯಾಕ್ಯೂಮ್ ಅಂದರೆ ಅದರಲ್ಲಿರ್ತಕ್ಕಂಥ ಗಾಳಿಯನ್ನೆಲ್ಲ ತೆಗೆದುಬಿಡ್ತಾರೆ. ಸೊ ಅದರ ಒಳಗಡೆ ಏನೋ ಪಾಡ್ಸ್ ಅಂತ ಕರೀತೇವೆ. ಸೊ ಈ ರೀತಿ ಪಾಡ್ಸ್ ಅನ್ನ ಅದರಲ್ಲಿ ಇರಿಸಲಾಗುತ್ತೆ. ಪಾಡ್ಸ್ಗಳಲ್ಲಿ ಜನರು ಟ್ರಾವೆಲ್ ಮಾಡ್ತಾರೆ ಅಥವಾ ಜನರು ಅದರೊಳಗಡೆ ಕುತ್ಕೊಳ್ಬೋದಾಗಿರುತ್ತೆ. ಸೊ ಇದರಿಂದ ಆಗ್ತಕ್ಕಂಥ ಅಡ್ವಾಂಟೇಜ್ ಏನು ಅಂದರೆ, ಯಾವಾಗ ನಾವು ವ್ಯಾಕ್ಯೂಮ್ ಅನ್ನ ಕ್ರಿಯೇಟ್ ಮಾಡ್ತೀವಿ, ಸೊ ದೆರ್ ಇಸ್ ನೋ ಫ್ರಿಕ್ಷನ್, ಅಂದರೆ ಆ ಒಂದು ಪಾಡ್ಗಳು ಚಲಿಸಲಿಕ್ಕೆ ಯಾವುದೇ ಘರ್ಷಣೆ ಇರೋದಿಲ್ಲ. ಇವಾಗ ನಮ್ಮ ವೆಹಿಕಲ್ಸ್ ರಸ್ತೆ ಮೇಲೆ ಚಲಿಸ್ತಾ ಇದ್ರೆ ಅಥವಾ ಇವನ್ ಟ್ರೈನ್ ತನ್ನ ಅಳಿಗಳ ಮೇಲೆ ಚಲಿಸ್ತಾ ಇದ್ರೆ ಆ ಗಾಳಿಯಿಂದ ಫ್ರಿಕ್ಷನ್ ಬರ್ತಾ ಇರುತ್ತೆ. ಸೊ ಯಾವಾಗ ಗಾಳಿಯಿಂದ ಫ್ರಿಕ್ಷನ್ ಬರುತ್ತೆ, ಸೊ ಅದರ ಸ್ಪೀಡ್ ಆಗಲಿ ಮೈಲೇಜ್ ಆಗಲಿ ಎಲ್ಲ ಕೂಡ ಅದರ ಒಂದು ತಡೆ ಆಗುತ್ತೆ. ಅದರಿಂದ ಸ್ಪೀಡ್ ಕೂಡ ಕಡಿಮೆ ಆಗುತ್ತೆ ಮತ್ತು ಮೈಲೇಜ್ ಕೂಡ ಒಂದು ಆವ್ರೇಜ್ ಮೈಲೇಜಲ್ಲಿ ನಮ್ಮ ವೆಹಿಕಲ್ ಚಲಿಸ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಬಟ್ ಈ ರೀತಿಯಾಗಿ ವ್ಯಾಕ್ಯೂಮನ್ನು ಕ್ರಿಯೇಟ್ ಮಾಡುವುದರಿಂದ ಸೊ ಯು ಕ್ಯಾನ್ ಸಿ ಹಿಯರ್, ಸೊ ಟೋಟಲ್ ವ್ಯಾಕ್ಯೂಮ್ ಇದೆ, ಅದರೊಳಗಡೆ ಪಾಡ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವೆನ್ ವಿ ಹ್ಯಾವ್ ಪಾಡ್ಸ್ ಲೈಕ್ ದಿಸ್ ವಿತ್ ವ್ಯಾಕ್ಯೂಮ್ ಕ್ರಿಯೇಟೆಡ್ ಇನ್ ಸೈಡ್, ಸೊ ದೇರ್ ವೋಂಟ್ ಬಿ ಫ್ರಿಕ್ಷನ್ ಅಟ್ ಆಲ್. ಸೊ ಯಾವುದೇ ಒಂದು ಗಾಳಿಯ ಘರ್ಷಣೆ ಇರೋದಿಲ್ಲ. ಸೊ ಇದರಿಂದ ಸ್ಪೀಡ್ ಆಫ್ ವೆಹಿಕಲ್ ವಿಲ್ ಬಿ ಟೂ ಎಕ್ಸ್ಟೆನ್ಸಿವ್. ಅಟ್ ದ ಸೇಮ್ ಟೈಮ್ ಯಾವಾಗ ಅದು ಘರ್ಷಣೆಯಿಂದ ಹೊರಗಡೆ ಬರುತ್ತೆ, ಸೊ ಅದರ ಮೈಲೇಜ್ ಕೂಡ ಬಹಳ ಹೆಚ್ಚಾಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಟ್ ಕ್ಯಾನ್ ಟ್ರಾವೆಲ್ ಅಟ್ 1000 ಕಿಲೋಮೀಟರ್ಸ್ ಪರ್ ಅವರ್, ಅಂದರೆ ಒಂದು ಗಂಟೆಗೆ 1000 ಕಿಲೋಮೀಟರ್ಗಳಷ್ಟು ವೇಗದಲ್ಲಿ ಚಲಿಸ್ತಕ್ಕಂಥ ಒಂದು ಸಾಮರ್ಥ್ಯ ಇರುತ್ತೆ. ಸೊ ಈ ರೀತಿಯ ಸಾಮರ್ಥ್ಯ ಇರತಕ್ಕಂಥ ಒಂದು ಸಿಸ್ಟಮ್ ಅನ್ನು ನಾವೇನಂತ ಕರಿತೀವಿ ಅಂದರೆ ಹೈಪರ್ ಲೂಪ್ ಟೆಕ್ನಾಲಜಿ ಅಂತ ಹೇಳ್ತೇವೆ. ಸೊ ಇದು ಯಾಕೆ ಇವಾಗ ಸುದ್ದಿಯಲ್ಲಿದೆ ಅಂತ ಹೇಳೋದಾದ್ರೆ, ಸೊ ಬೆಂಗಳೂರು ಟು ಚೆನ್ನೈ, ಅಂದರೆ ಬೆಂಗಳೂರಿನಿಂದ ಚೆನ್ನೈಗೆ ಇಂಡಿಯಾಸ್ ಫಸ್ಟ್ ಹೈಪರ್ ಲೂಪ್ ಟೆಸ್ಟ್ ಟ್ರ್ಯಾಕ್ ಅನ್ನು ಈಗ ಡೆವಲಪ್ ಮಾಡ್ತಾ ಇದ್ದಾರೆ. ಭಾರತ ದೇಶದ ಮೊದಲ ಹೈಪರ್ ಲೂಪ್ ಪರೀಕ್ಷಾ ಟ್ರ್ಯಾಕ್ ಅನ್ನು ಬೆಂಗಳೂರಿನಿಂದ ಚೆನ್ನೈಗೆ ಈಗ ಡೆವಲಪ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನು ಯಾರ್ಯಾರು ಮಾಡ್ತಾ ಇದ್ದಾರೆ ಅಂದರೆ IIT ಮಡ್ರಾಸ್ ಮತ್ತು ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಕೊಲಾಬರೇಟ್ ಆಗಿರ್ತಾರೆ. IIT ಮಡ್ರಾಸ್ ಮತ್ತು ನಮ್ಮ ಭಾರತ ದೇಶದ ರೈಲ್ವೆ ಸಚಿವಾಲಯದ ಸಹಯೋಗದೊಂದಿಗೆ ಭಾರತ ದೇಶದ ಮೊಟ್ಟ ಮೊದಲ ಹೈಪರ್ ಲೂಪ್ ಟೆಸ್ಟ್ ಟ್ರ್ಯಾಕ್ ಅನ್ನು ಈಗ ಅನ್ವೀಲ್ ಮಾಡ್ತಾ ಇರ್ತಕ್ಕಂಥದ್ದನ್ನು ಅಥವಾ ಅನಾವರಣಗೊಳಿಸಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಇದರ ಓವರ್ ವ್ಯೂ ಅನ್ನು ನಾವು ತಿಳ್ಕೊಳ್ಳೋದಾದ್ರೆ, ಇಟ್ ಏಮ್ಸ್ ಟು ಟ್ರಾನ್ಸ್ಪೋರ್ಟ್ ಪ್ಯಾಸೆಂಜರ್ಸ್ ಅಟ್ ಅ ಸ್ಪೀಡ್ ಆಫ್ 1000 ಕಿಲೋಮೀಟರ್ಸ್ ಪರ್ ಅವರ್. ಯು ಕಾಂಟ್ ಇವನ್ ಇಮ್ಯಾಜಿನ್, ಒಂದು ಗಂಟೆಗೆ ನಾವು 1000 ಕಿಲೋಮೀಟರ್ ಟ್ರಾವೆಲ್ ಮಾಡ್ಬೋದಾಗಿರುತ್ತೆ ಥ್ರೂ ಲೋ ಪ್ರೆಷರ್ ಟ್ಯೂಬ್ಸ್, ಅಂದರೆ ಕಡಿಮೆ ಒತ್ತಡದ ಟ್ಯೂಬ್ಗಳಲ್ಲಿ 1000 ಕಿಲೋಮೀಟರ್ ಒಂದು ಗಂಟೆಗೆ ನಾವು ಟ್ರಾವೆಲ್ ಮಾಡ್ಬೋದಾಗಿರುತ್ತೆ. ದ ಟೆಸ್ಟ್ ಟ್ರ್ಯಾಕ್ ಈಸ್ 422 ಮೀಟರ್ಸ್ ಲಾಂಗ್ ಅಂಡ್ ಲೊಕೇಟೆಡ್ ಅಟ್ IIT ಮಡ್ರಾಸ್ ಕ್ಯಾಂಪಸ್. ಸೊ ಈ ಒಂದು ಪರೀಕ್ಷಾ ಟ್ರ್ಯಾಕ್ ಏನಿದೆ ಇದು 422 ಮೀಟರ್ ಉದ್ದವಿದ್ದು ಇದು ಪ್ರಸ್ತುತ IIT ಮಡ್ರಾಸ್ ಆವರಣದಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಿಂದ ಆಗ್ತಕ್ಕಂಥ ಒಂದು ಟ್ರಾವೆಲ್ ಟೈಮ್, ಒಂದು ಸ್ಮಾಲ್ ಎಕ್ಸಾಂಪಲ್ ಅನ್ನು ಕೊಡೋದಾದ್ರೆ, ನಾವು ಬೆಂಗಳೂರಿನಿಂದ ಚೆನ್ನೈಗೆ ಕೇವಲ 30 ನಿಮಿಷದಲ್ಲಿ ನಾವು ಟ್ರಾವೆಲ್ ಮಾಡ್ಬೋದಾಗಿರುತ್ತೆ. ಇನ್ಫ್ಯಾಕ್ಟ್ ಇದಕ್ಕಿಂತ ಕಡಿಮೆ ಆಗುತ್ತೆ. ಸೊ 1000 ಕಿಲೋಮೀಟರ್ ಪರ್ ಅವರ್ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಚೆನ್ನೈ ಇಸ್ ನಾಟ್ 500 ಕಿಲೋಮೀಟರ್ಸ್ ಫ್ರಮ್ ಬೆಂಗಳೂರು, ಇದಕ್ಕಿಂತ ಕಡಿಮೆ ಇರುತ್ತೆ. ಸೊ ಆದರೂ ಕೂಡ ನಾವು 30 ನಿಮಿಷಕ್ಕೆ, ಇಮ್ಯಾಜಿನ್ ಫ್ರಮ್ ಬೆಂಗಳೂರು ಟು ಚೆನ್ನೈ ನೀವು ಅರ್ಧ ಗಂಟೆಯಲ್ಲಿ ತಲುಪ್ತೀವಿ ಅಂದರೆ, ಸೊ ಯು ಕ್ಯಾನ್ ಇಮ್ಯಾಜಿನ್ ದಿ ಮ್ಯಾಜಿಕ್ ಆಫ್ ದಿಸ್ ಪರ್ಟಿಕ್ಯುಲರ್ ಟೆಕ್ನಾಲಜಿ ಅನ್ನೋದನ್ನು ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಬೋದಾಗಿರುತ್ತೆ. ಸೊ ಯೂಶಲಿ ನಾವು ಟ್ರೈನ್ ಅಥವಾ ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ರೆ 6 to 7 ಅವರ್ಸ್ ಬೇಕಾಗಿರುತ್ತೆ. ಸೊ ಆ ಒಂದು ಜರ್ನಿಯನ್ನು ಕೇವಲ 30 ನಿಮಿಷಗಳಲ್ಲಿ ಮಾಡ್ಬೋದಾಗಿರ್ತಕ್ಕಂಥ ಒಂದು ಟೆಕ್ನಾಲಜಿ
ಇದಾಗಿರುತ್ತೆ. ಸೊ ಇದಕ್ಕೆ ಬೇಕಾಗಿರ್ತಕ್ಕಂಥ ಡೆವಲಪ್ಮೆಂಟ್ ಮತ್ತು ಫಂಡಿಂಗ್ ಯಾರು ಹೇಗೆ ಮಾಡ್ತಾ ಇದ್ದಾರೆ ಅಂತ ನಾವು ನೋಡೋದಾದರೆ, ಸೊ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಇಂದ ಇದಕ್ಕೆ ಫಂಡ್ ಅನ್ನ ಮಾಡ್ತಾ ಇದ್ದಾರೆ. ಅಂದರೆ ರೈಲ್ವೆ ಸಚಿವಾಲಯದಿಂದ ಇದಕ್ಕೆ ಬೇಕಾಗಿರ್ತಕ್ಕಂಥ ಹಣಕಾಸನ್ನು ನೀಡಲಾಗ್ತಾ ಇದೆ. ದ ಫಸ್ಟ್ 2 ಟ್ರಾಂಚಸ್ ಆಫ್ ಫಂಡ್ಸ್ ಅಂದರೆ ಕಂತುಗಳಲ್ಲಿ ಇದನ್ನ ಕೊಡ್ತಾ ಇದ್ದಾರೆ. ಸೊ ಮೊದಲ ಎರಡು ಕಂತಲ್ಲಿ $1 ಮಿಲಿಯನ್ ಈಚ್, ಅಂದರೆ ಪ್ರತಿ ಕಂತಿನಲ್ಲಿ $1 ಮಿಲಿಯನ್ ಅಷ್ಟು ಹಣವನ್ನು ನೀಡಲಾಗುತ್ತೆ. ಅಂಡ್ ದೇ ಆಲ್ರೆಡಿ ಬೀನ್ ರಿಲೀಸ್ಡ್, ಅಂದರೆ ಫಸ್ಟ್ ಕಂತನ್ನು ಆಲ್ರೆಡಿ ಅವರು ರಿಲೀಸ್ ಮಾಡಿರ್ತಾರೆ. ಅಂಡ್ ಥರ್ಡ್ ಟ್ರೆಂಚ್ ಆಫ್ $1 ಮಿಲಿಯನ್ ಈಸ್ ಎಕ್ಸ್ಪೆಕ್ಟೆಡ್. ಅಂದರೆ $1 ಮಿಲಿಯನ್ ಅಷ್ಟು ಥರ್ಡ್ ಅಥವಾ ಮೂರನೇ ಕಂತು ಈಗ ಎಕ್ಸ್ಪೆಕ್ಟೆಡ್ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಫಸ್ಟ್ 2 ಟ್ರೆಂಚಸ್ ಆಫ್ ಫಂಡ್ಸ್ $1 ಮಿಲಿಯನ್ ಈಚ್ ಅದನ್ನು ಈಗಾಗಲೇ ರಿಲೀಸ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಥರ್ಡ್ ಟ್ರೆಂಚ್ ಅಥವಾ ಮೂರನೇ ಕಂತು ಈಗ ರಿಲೀಸ್ ಆಗ್ತಕ್ಕಂಥದ್ದು ಬಾಕಿ ಇರುತ್ತೆ. ಸೊ ಇದರ ಟೆಕ್ನಾಲಜಿ ಅಥವಾ ತಂತ್ರಜ್ಞಾನವನ್ನು ನಾವು ನೋಡೋದಾದ್ರೆ, ಸೊ ಇದು ಸ್ಪೆಷಲ್ ಪಾಡ್ಗಳನ್ನು ಬಳಕೆ ಮಾಡಲಾಗುತ್ತೆ. ಆಸ್ ಐ ಟೋಲ್ಡ್ ಯು ಬಿಫೋರ್, ಇನ್ಸೈಡ್ ಇರ್ತಕ್ಕಂಥ ಒಂದು ಟ್ಯೂಬ್ಗಳನ್ನು ನಾವೇನಂತ ಕರಿತೀವಿ ಅಂದರೆ ಪಾಡ್ ಅಂತ ಕರಿತೇವೆ. ಸೊ ಈ ಪಾಡ್ಗಳು ಯಾವುದ್ರ ಮುಖಾಂತರ ಮೂವ್ ಆಗುತ್ತೆ ಅಂದರೆ, ದೇ ಮೂವ್ ಥ್ರೂ ವ್ಯಾಕ್ಯೂಮ್ ಟ್ಯೂಬ್ಸ್ ಎಲಿಮಿನೇಟಿಂಗ್ ಫಿಕ್ಷನ್ ಆರ್ ಏರ್ ಡ್ರ್ಯಾಗ್. ಅಂದರೆ ಇದು ಒಂದು ವ್ಯಾಕ್ಯೂಮ್ ಟ್ಯೂಬ್, ನಿರ್ವಾತದ ಕೊಳವೆಗಳ ಮುಖಾಂತರ ಚಲಿಸ್ತವೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಘರ್ಷಣೆಯನ್ನು ಕಡಿಮೆ ಆಗುತ್ತೆ. ಸೊ ಗಾಳಿಯ ಎಳೆತ ಕೂಡ ಕಡಿಮೆ ಆಗೋದ್ರಿಂದ ಸೊ ಅದು ಅತಿ ಹೆಚ್ಚಿನ ವೇಗದಲ್ಲಿ ಚಲಿಸ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಿಂದ ಆಗ್ತಕ್ಕಂಥ ಅಡ್ವಾಂಟೇಜ್ ಏನು ಅಂದರೆ, ವಿ ಕ್ಯಾನ್ ಅಚೀವ್ ಹೈ ಸ್ಪೀಡ್ ವಿತ್ ಲೋ ಪವರ್ ಕನ್ಸಂಪ್ಷನ್. ಅಂದರೆ ಅತ್ಯಂತ ಕಡಿಮೆ ವಿದ್ಯುತ್ ಶಕ್ತಿಯನ್ನು ನಾವು ಕನ್ಸ್ಯೂಮ್ ಮಾಡುವುದರ ಮುಖಾಂತರ ಹೆಚ್ಚಿನ ವೇಗದಲ್ಲಿ ನಾವು ಚಲಿಸಬಹುದಾಗಿರುತ್ತೆ. ಆ್ಯಂಡ್ ಎನರ್ಜಿ ಸ್ಟೋರೇಜ್ ಫಾರ್ 24 hour ಆಪರೇಷನ್, ಅಂದರೆ 24 ಗಂಟೆ ಕೂಡ ಅದು ಆಪರೇಷನ್ ಮಾಡೋಷ್ಟು ಎನರ್ಜಿಯನ್ನು ನಾವು ಸ್ಟೋರ್ ಮಾಡ್ಬೋದಾಗಿರುತ್ತೆ. ಯಾಕಂದರೆ ಎನರ್ಜಿ ಕನ್ಸಂಪ್ಷನ್ನೇ ಬಹಳ ಕಡಿಮೆ ಇರೋದ್ರಿಂದ ಸೊ ಅದನ್ನು ನಾವು ಎಷ್ಟು ಬೇಕಾದರೂ ಸ್ಟೋರ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿಯನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಫ್ಯೂಚರ್ ಪ್ಲಾನ್ಸ್, ಭವಿಷ್ಯದಲ್ಲಿ ಇದರ ಒಂದು ಯಾವ ರೀತಿ ಇದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ನಾವು ನೋಡೋದಾದರೆ, Indian Railways plans to develop 40 to 50 kilometers ಕಮರ್ಷಿಯಲ್ ಹೈಪರ್ ಲೂಪ್ ಕಾರಿಡಾರ್ಸ್. ಅಂದರೆ ನಮ್ಮ ಭಾರತ ದೇಶದ ರೈಲ್ವೆ 40 ರಿಂದ 50 ಕಿಲೋಮೀಟರ್ ವಾಣಿಜ್ಯ ಹೈಪರ್ ಲೂಪ್ ಕಾರಿಡಾರನ್ನು ಅಭಿವೃದ್ಧಿಪಡಿಸಲಿಕ್ಕೆ ಯೋಜನೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ ಏನಿದೆ, ಇಟ್ ಹೆಲ್ಪ್ಸ್ ಟು ಆಕ್ಸೆಸ್ ದಿ ವಯಬಿಲಿಟಿ ಆಫ್ ಹೈಪರ್ ಲೂಪ್ ಟೆಕ್ನಾಲಜಿ ಫಾರ್ ಕಮರ್ಷಿಯಲ್ ಯೂಸ್ ಇನ್ ಇಂಡಿಯಾ. ಅಂದರೆ ನಮ್ಮ ಭಾರತ ದೇಶದಲ್ಲಿ, ಯಾಕಂದರೆ ಇದು ಫಸ್ಟ್ ಟೈಮ್ ಟೆಕ್ನಾಲಜಿ ಆಗಿರೋದ್ರಿಂದ ಸೊ ಇದನ್ನು ನಾವು ಸಾಕಷ್ಟು ಟ್ರಯಲ್ಸ್ ಮಾಡಬೇಕಾಗಿರುತ್ತೆ. ಏಕಾಏಕಿಯಾಗಿ ನಾವು ಇದನ್ನು ಕಮರ್ಷಿಯಲಿ ಲಾಂಚ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಈ ನಿಟ್ಟಿನಲ್ಲಿ ಸೊ ಈಗ ಈ ಹೈಪರ್ ಲೂಪ್ ಕಾರಿಡಾರ್ 40 to 50 ಕಿಲೋಮೀಟರ್ ಏನು ಡೆವಲಪ್ ಮಾಡ್ತಾ ಇದ್ದಾರೆ, ಸೊ ಅದರಿಂದ ಸಾಕಷ್ಟು ಟ್ರಯಲ್ಸ್ ಅಂಡ್ ಎರರ್ಸ್ ಅನ್ನು ಮಾಡಿದ ನಂತರ ಸೊ ಇದನ್ನ ಫುಲ್ ಸ್ಕೇಲ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇ ಯೋಜನೆಯ ಉದ್ದ ಎಷ್ಟು? ಸೊ ವಾಟ್ ಇಸ್ ದ ಲೆಂತ್ ಆಫ್ ದಿ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇ? ಸೊ ನಾನು ಹೇಳ್ತಾ ಇರ್ತಕ್ಕಂಥದ್ದು ಎಕ್ಸ್ಪ್ರೆಸ್ ವೇ. ನಾವಿಷ್ಟೊತ್ತು ಡಿಸ್ಕಸ್ ಮಾಡಿರ್ತಕ್ಕಂಥದ್ದು ಹೈಪರ್ ಲೂಪ್ ಟೆಕ್ನಾಲಜಿ, ಬಟ್ ನಾನು ಇವಾಗ ಹೇಳ್ತಾ ಇರ್ತಕ್ಕಂಥದ್ದು ರಸ್ತೆ ಮಾರ್ಗವಾಗಿರುತ್ತೆ. ಇದನ್ನು ನಾವು ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇ ಅಂತ ಹೇಳ್ತೇವೆ. ಸೊ ಇದನ್ನು ಈಗ ಅನ್ಅಫಿಷಿಯಲಿ ಇನಾಗ್ರೇಟ್ ಮಾಡಿರುವ ಕಾರಣದಿಂದ ಇದು ಸುದ್ದಿಯಲ್ಲಿರ್ತಕ್ಕಂಥ ವಿಷಯವಾಗಿರುತ್ತೆ. ಸೊ ಇದು ಎಷ್ಟು ಕಿಲೋಮೀಟರ್ ಇರುತ್ತೆ ಅಂದರೆ 262 ಕಿಲೋಮೀಟರ್ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ನಮ್ಮ ಬೆಂಗಳೂರಿಂದ ಸ್ಟಾರ್ಟ್ ಆಗುತ್ತೆ ಅಥವಾ ಹೊಸಕೋಟೆಯಿಂದ ಸ್ಟಾರ್ಟ್ ಆಗಿ ಇದು ಶ್ರೀ ಪೆರಂಬಂದೂರ್ಗೆ ಕನೆಕ್ಟ್ ಆಗುತ್ತೆ ಅಥವಾ ಚೆನ್ನೈಗೆ ಕನೆಕ್ಟ್ ಆಗ್ತಕ್ಕಂಥ ಒಂದು ರಸ್ತೆ ಆಗಿರುತ್ತೆ. ಸೊ ಇದು ಸರಿಸುಮಾರು 262 ಕಿಲೋಮೀಟರ್ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನು ಇವಾಗ ಅನ್ಅಫಿಷಿಯಲಿ, ಅಂದರೆ ಒಂದು ಯಾವುದೇ ಒಂದು ಸೆರೆಮನಿ ಇನ್ನೂ ಮಾಡಿಲ್ಲ, ಸೊ ಆದರೂ ಕೂಡ ಇದನ್ನು ಬಳಕೆಗೆ ಓಪನ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದು 262 ಕಿಲೋಮೀಟರ್ ಇರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಇದು ನಮ್ಮ ಕರ್ನಾಟಕದ ಬೆಂಗಳೂರಿನಿಂದ ಚೆನ್ನೈನ ಶ್ರೀ ಪೆರಂಬದೂರ್ ಅಥವಾ ಶ್ರೀ ಪೆರಂಬದೂರ್ ಆಫ್ ಚೆನ್ನೈಯನ್ನು ಕನೆಕ್ಟ್ ಮಾಡ್ತಕ್ಕಂಥ ಒಂದು ರಸ್ತೆ ಮಾರ್ಗವಾಗಿ ನಾವು ಇದನ್ನು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಇದರಿಂದ ನಮಗೆ ಆಗ್ತಕ್ಕಂಥ ಅಡ್ವಾಂಟೇಜ್ ಏನು ಅಂದರೆ, ಮುಂಚೆ ಇದ್ದಂಥ 5 to 6 hour ಟ್ರಾವೆಲ್ ಏನಿರುತ್ತೆ, ಸೊ ಈಗ 2.5 hours ರಿಡ್ಯೂಸ್ ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸಾಕಷ್ಟು ಟೈಮ್ ಮತ್ತು ಇಂಧನ ಎರಡೂ ಕೂಡ ಸೇವ್ ಆಗ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದು ಟೋಟಲ್ 68 ಕಿಲೋಮೀಟರ್ಸ್, ಅಂದರೆ ನಮ್ಮ ಕರ್ನಾಟಕದಲ್ಲಿ ಇದು 68 ಕಿಲೋಮೀಟರನ್ನು ಇದು ಕವರ್ ಮಾಡುತ್ತೆ. ಫ್ರಮ್ ಹೊಸಕೋಟೆ ಟು ಬೇತಮಂಗಲ. ಸೊ ನಮ್ಮ ಕರ್ನಾಟಕದ ಒಂದು ಸ್ಟ್ರೆಚ್ಚನ್ನು ನಾವು ನೋಡೋದಾದರೆ ಹೊಸಕೋಟೆಯಿಂದ ಬೇತಮಂಗಲವರೆಗೆ 68 ಕಿಲೋಮೀಟರನ್ನು ಕವರ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅಪ್ರಾಕ್ಸಿಮೇಟ್ಲಿ ಒಂದು ದಿವಸಕ್ಕೆ 1600 2000 ವೆಹಿಕಲ್ಸ್ ಈ ಒಂದು ಸ್ಟ್ರೆಚ್ಚನ್ನು ಪ್ರತಿದಿನ ಯೂಸ್ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದಾಗಿರುತ್ತೆ. ಸೊ ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಅಂದರೆ ಇದರಿಂದ ನಮಗಾಗ್ತಕ್ಕಂಥ ಅಡ್ವಾಂಟೇಜ್ ಏನು ಅಂತ ನಾವು ನೋಡೋದಾದರೆ, ಸೊ ಇದು
ಇಲ್ಲಿ ಅಂದರೆ ಈ ಒಂದು ರಸ್ತೆಯನ್ನು ನಿರ್ಮಾಣ ಮಾಡುವ ಸಮಯದಲ್ಲಿ ನಮ್ಮ ಪರಿಸರದ ಮೇಲೆ ಆಗ್ತಕ್ಕಂಥ ಒಂದು ಇಂಪ್ಯಾಕ್ಟ್ ಏನಿರುತ್ತೆ, ಸೊ ಅದನ್ನು ಕಡಿಮೆ ಮಾಡ್ತಕ್ಕಂಥ ಎಲ್ಲ ಒಂದು ಪ್ರಯತ್ನಗಳನ್ನು ಮಾಡಲಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ ನಾಯ್ಸ್ ಬ್ಯಾರಿಯರ್ಸನ್ನು ಇಲ್ಲಿ ಹಾಕಿರ್ತಾರೆ. ಅಂದರೆ ಶಬ್ದ ಮಾಲಿನ್ಯವನ್ನು ತಡಿಲಿಕ್ಕೆ ಶಬ್ದ ತಡೆಗೋಡೆಗಳನ್ನು ಬಳಸಿರ್ತಾರೆ. ಗ್ರೀನ್ ಬೆಲ್ಟ್ಗಳನ್ನು ಇಲ್ಲಿ ಡೆವಲಪ್ ಮಾಡಿರ್ತಾರೆ. ಸೊ ಅದಾದಮೇಲೆ ವೈಲ್ಡ್ ಲೈಫ್ ಕ್ರಾಸಿಂಗ್ ಅಂದರೆ ಈ ವನ್ಯಜೀವಿಗಳು ದಾಟಲಿಕ್ಕೆ ಅವಕಾಶಗಳನ್ನು ಮಾಡಿಕೊಡ್ಲಾಗಿರುತ್ತೆ. ಸೊ ಎಲ್ಲ ಒಂದು ಕಾಂಪೊನೆಂಟ್ಸನ್ನು ಇನ್ಕ್ಲೂಡ್ ಮಾಡುವ ಮುಖಾಂತರ ಸೊ ಎನ್ವೈರನ್ಮೆಂಟ್ ಮೇಲೆ ಯಾವುದೇ ರೀತಿಯ ಕೆಟ್ಟ ಪರಿಣಾಮ ಅಥವಾ ಹೆಚ್ಚಿನ ಪ್ರಭಾವ ಬೀರದಂತೆ ಸೊ ಈ ಒಂದು ಎಕ್ಸ್ಪ್ರೆಸ್ ವೇಯನ್ನು ಡೆವಲಪ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಸುಸ್ಥಿರ ಇಂಧನ ಪರಿಹಾರಗಳ ಕುರಿತು ಭಾರತದೊಂದಿಗೆ ಸಹಯೋಗವನ್ನು ಬಲಪಡಿಸಲು ಡೆನ್ಮಾರ್ಕ್ ಯಾವ ಉಪಕ್ರಮವನ್ನು ಘೋಷಿಸಿದೆ? ಸೊ ವಾಟ್ ಇನಿಷಿಯೇಟಿವ್ ಹ್ಯಾಸ್ ಡೆನ್ಮಾರ್ಕ್ ಅನೌನ್ಸ್ಡ್ ಟು ಸ್ಟ್ರೆಂಥನ್ ಕೊಲಾಬರೇಷನ್ ವಿತ್ ಇಂಡಿಯಾ ಆನ್ ಸಸ್ಟೈನಬಲ್ ಎನರ್ಜಿ ಸೊಲ್ಯೂಷನ್? ಅಂದರೆ ನಮ್ಮ ಮತ್ತು ಡೆನ್ಮಾರ್ಕ್ ನಡುವೆ ಒಂದು ಇನಿಷಿಯೇಟಿವನ್ನು ಈಗ ಪ್ರಾರಂಭ ಮಾಡಿರ್ತಾರೆ. ಯಾವ ಕಾರಣಕ್ಕಾಗಿ ಮಾಡಿರ್ತಾರೆ ಅಂದರೆ ಸುಸ್ಥಿರ ಇಂಧನ ಪರಿಹಾರಗಳು ಅಥವಾ ಸಸ್ಟೈನಬಲ್ ಎನರ್ಜಿ ಸೊಲ್ಯೂಷನ್ ಅಂತ ಹೇಳ್ತೇವೆ. ಸೊ ಇದರ ಒಂದು ಹೆಸರೇನು ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹಸಿರು ಪರಿವರ್ತನೆ ಮೈತ್ರಿ ಭಾರತ ಅಥವಾ ಗ್ರೀನ್ ಟ್ರಾನ್ಸಿಷನ್ ಅಲಯನ್ಸ್ ಇಂಡಿಯಾ ಅಂತ ಹೇಳ್ತೇವೆ. ಸೊ ಈ ಗ್ರೀನ್ ಟ್ರಾನ್ಸಿಷನ್ ಅಲಯನ್ಸ್ ಇಂಡಿಯಾ ಏನಿದೆ, ಸೊ ಇದು ಭಾರತ ಮತ್ತು ಡೆನ್ಮಾರ್ಕ್ ನಡುವೆ ಆಗಿರ್ತಕ್ಕಂಥ ಒಂದು ಸಸ್ಟೈನಬಲ್ ಎನರ್ಜಿ ಸೊಲ್ಯೂಷನ್ ಒಂದು ಇನಿಷಿಯೇಟಿವ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಅಡಿಯಲ್ಲಿ ನಮ್ಮ ಭಾರತ ಮತ್ತು ಡೆನ್ಮಾರ್ಕ್ ಏನೇನು ಮಾಡ್ತಾ ಇದೆ ಅನ್ನೋದನ್ನ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಇನಿಷಿಯೇಟಿವ್ ಅನ್ನು ನಾವು GTAI ಅಂತ ಹೇಳ್ತೇವೆ. GTAI ಅಂದರೆ ಗ್ರೀನ್ ಟ್ರಾನ್ಸಿಷನ್ ಅಲಯನ್ಸ್ ಇಂಡಿಯಾ ಅಂತ ಹೇಳ್ತೇವೆ. ಸೊ ಇದನ್ನ ನಮ್ಮ ಭಾರತ ದೇಶದಲ್ಲಿ ಸಸ್ಟೈನಬಲ್ ಎನರ್ಜಿ ಸೊಲ್ಯೂಷನ್ ಅಂದರೆ ನಮ್ಮ ಒಂದು ಶಕ್ತಿ ಅಥವಾ ಇಂಧನ ಏನಿರುತ್ತೆ ಸೊ ಅದನ್ನು ಸುಸ್ಥಿರವಾಗಿ ಬಳಕೆ ಮಾಡಿಕೊಳ್ಳಲು ಸೊ ಇವೆರಡೂ ರಾಷ್ಟ್ರಗಳು ಮಾಡಿಕೊಂಡಿರ್ತಕ್ಕಂಥ ಒಂದು ಇನಿಷಿಯೇಟಿವ್ ಆಗಿರುತ್ತೆ. ಸೊ ಇದರಲ್ಲಿ it seeks to create an ecosystem that promotes collaboration between businesses. ಅಂದರೆ ಈ ಬಿಸ್ನೆಸ್ಸಸ್ಗಳೇನಿರುತ್ತೆ, ವ್ಯವಹಾರಗಳೇನಿರ್ತವೆ, ಸೊ ಅವುಗಳ ನಡುವೆ ಒಂದು ಪರಿಸರ ವ್ಯವಸ್ಥೆ ಅಥವಾ ಒಂದು ಕೊಲಾಬ್ರೇಷನನ್ನು ಕ್ರಿಯೇಟ್ ಮಾಡ್ತಾರೆ. ಗವರ್ನಮೆಂಟ್ ಬಾಡೀಸ್ ಅಂದರೆ ಸರ್ಕಾರದ ಅಂಗಗಳಾಗಿರ್ಬೋದು, ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ ಅಂದರೆ ಸಂಶೋಧನೆ ಮಾಡ್ತಕ್ಕಂಥ ಸಂಸ್ಥೆಗಳಾಗಿರ್ಬೋದು, ಮತ್ತು ಫಿನಾನ್ಷಿಯಲ್ ಸ್ಟೇಕ್ ಹೋಲ್ಡರ್ಸ್ ಆಗಿರ್ಬೋದು. ಸೊ ಎರಡೂ ರಾಷ್ಟ್ರಗಳ ಈ ಒಂದು ಬಿಸ್ನೆಸ್ಸಸ್ ಆಗಿರ್ಬೋದು, ಗವರ್ನಮೆಂಟ್ಸ್ ಆಗಿರ್ಬೋದು, ರಿಸರ್ಚ್ ಇನ್ಸ್ಟಿಟ್ಯೂಟ್ಸ್ ಆಗಿರ್ಬೋದು, ಸೊ ಇವೆಲ್ಲದರ ನಡುವೆ ಒಂದು ಕೊಲಾಬರೇಷನ್ ಅನ್ನ ಈ ಒಂದು ಇನಿಷಿಯೇಟಿವ್ ನ ಮುಖಾಂತರ ಕ್ರಿಯೇಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಯಾರು ಇದನ್ನ ಲೀಡ್ ಮಾಡ್ತಾ ಇದ್ದಾರೆ, ಯಾರು ಇದನ್ನ ಮುಂದುವರಿಸ್ತಾ ಇದ್ದಾರೆ ಅಂತ ನಾವು ನೋಡೋದಾದ್ರೆ ಎಂಬಸಿ ಅಂಡ್ ಕಾನ್ಸುಲೇಟ್ ಜನರಲ್ ಆಫ್ ಡೆನ್ಮಾರ್ಕ್ ಇನ್ ಇಂಡಿಯಾ ಅಂದರೆ ನಮ್ಮ ಭಾರತ ದೇಶದಲ್ಲಿರುವ ಡೆನ್ಮಾರ್ಕ್ನ ರಾಯಭಾರಿ ಕಚೇರಿಯ ಮುಖಾಂತರ ಸೊ ಈ ಒಂದು ಉಪಕ್ರಮದ ನೇತೃತ್ವವನ್ನ ವಹಿಸ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಯಾವ ಒಂದು ಕ್ಷೇತ್ರಗಳ ಮೇಲೆ ಇಲ್ಲಿ ಫೋಕಸ್ ಮಾಡ್ತಾರೆ ಅಥವಾ ಫೋಕಸ್ಡ್ ಏರಿಯಾಸ್ ಯಾವುದು ಅಂತ ನಾವು ನೋಡೋದಾದ್ರೆ ಸೊ ರಿನ್ಯೂಬಲ್ ಎನರ್ಜಿ ನವೀಕರಿಸಬಹುದಾಗಿರ್ತಕ್ಕಂಥ ಇಂಧನ, ಗ್ರೀನ್ ಫ್ಯೂಯಲ್ ಹಸಿರು ಇಂಧನ, ಮತ್ತೆ ಎನರ್ಜಿ ಎಫಿಷಿಯನ್ಸಿ ಅಂದರೆ ಶಕ್ತಿಯನ್ನ ದಕ್ಷತೆಯಿಂದ ಅಥವಾ ಕಾರ್ಯಕ್ಷಮತೆಯಿಂದ ಬಳಕೆ ಮಾಡ್ತಕ್ಕಂಥ 3 ಕ್ಷೇತ್ರಗಳಲ್ಲಿ ಈ ಒಂದು ಇನಿಷಿಯೇಟಿವ್ ವರ್ಕ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈಗ ನಮ್ಮ ಭಾರತ ದೇಶಕ್ಕೆ 2070 ಅಂದರೆ 2070 ವೇಳೆಗೆ ನೆಟ್ ಝೀರೋ ಅಚೀವ್ ಮಾಡ್ತಕ್ಕಂಥ ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ದೇವೆ. ಸೊ ಅದೇ ರೀತಿ ಡೆನ್ಮಾರ್ಕ್ 2045 2045ಗೆ ಸೊ ಈ ಒಂದು ನೆಟ್ ಝೀರೋನ ಅಚೀವ್ ಮಾಡ್ತಕ್ಕಂಥ ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ದೇವೆ. ಸೊ ಇವೆರಡೂ ಕೂಡ ಕೊಲಾಬರೇಷನ್ ಆಗುವ ಮುಖಾಂತರ ಸೊ ಈ ಒಂದು ಆಬ್ಜೆಕ್ಟಿವ್ ಅನ್ನ ಅಚೀವ್ ಮಾಡ್ತಕ್ಕಂಥದ್ದು ಸೊ ಈ ಒಂದು ಇನಿಷಿಯೇಟಿವ್ ನ ಉದ್ದೇಶವಾಗಿ ನಾವು ಗಮನಿಸಬಹುದಾಗಿರುತ್ತೆ. ಅಂಡ್ ಇಟ್ ಪ್ಲೇಸ್ ಅ ಪಿವಟಲ್ ರೋಲ್ ಇನ್ ಫಾಸ್ಟರಿಂಗ್ ಸಸ್ಟೈನಬಲ್ ಎನರ್ಜಿ ಗ್ರೋತ್ ಇನ್ ಇಂಡಿಯಾ ಅಂದರೆ ನಮ್ಮ ಭಾರತ ದೇಶದಲ್ಲಿ ಸುಸ್ಥಿರ ಇಂಧನ ಬೆಳವಣಿಗೆಗೆ ಸೊ ಈ ಒಂದು ಇನಿಷಿಯೇಟಿವ್ ಏನಿದೆ ಸೊ ಅದು ಪ್ರಮುಖ ಪಾತ್ರವನ್ನ ವಹಿಸ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಇಂಡೋ-ಫ್ರೆಂಚ್ ಲೈಫ್ ಸೈನ್ಸಸ್ ಸಿಸ್ಟರ್ ಇನೋವೇಷನ್ ಹಬ್ ಅನ್ನು ಸ್ಥಾಪಿಸಲು ಯಾವ 2 ರಾಷ್ಟ್ರಗಳು ಘೋಷಿಸಿವೆ? ಸೊ ವಿಚ್ 2 countries? ಆಕ್ಚುಲಿ ಆನ್ಸರ್ ಇಸ್ ದೇರ್ ಇನ್ ದ ಕ್ವೆಶ್ಚನ್ ಇಟ್ ಸೆಲ್ಫ್. ಇಂಡೋ-ಫ್ರೆಂಚ್ ಲೈಫ್ ಸೈನ್ಸಸ್ ಅಂತ ಇದೆ. ಅಫ್ಕೋರ್ಸ್ ಇದು ಭಾರತ ಮತ್ತು ಫ್ರಾನ್ಸ್ ನಡುವೆ ಆಗಿರ್ತಕ್ಕಂಥ ಇನಿಷಿಯೇಟಿವ್ ಆಗಿರುತ್ತೆ. ಸೊ ಕ್ವೆಶ್ಚನ್ಗಿಂತ ಲೆಟ್ ಇಸ್ ಟ್ರೈ ಟು ನೋ ಅಬೌಟ್ ದಿಸ್ ಪರ್ಟಿಕ್ಯುಲರ್
ಹಬ್ ಅಥವಾ ಈ ಒಂದು ಕೇಂದ್ರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಡಿಸ್ಕಸ್ ಮಾಡೋಣ. ಸೊ ಈ ಒಂದು ಕೇಂದ್ರವನ್ನು ನಾವೇನಂತ ಕರಿತೀವಿ ಅಂದರೆ ಇಂಡೋ ಫ್ರೆಂಚ್ ಲೈಫ್ ಸೈನ್ಸ್ ಸಿಸ್ಟರ್ ಇನೋವೇಷನ್ ಹಬ್ ಅಂತ ಹೇಳ್ತೇವೆ, ಅಥವಾ ಇಂಡೋ ಫ್ರೆಂಚ್ ಜೀವ ವಿಜ್ಞಾನ ಸಿಸ್ಟರ್ ಇನೋವೇಷನ್ ಹಬ್ ಅಂತ ಹೇಳ್ತೇವೆ. ಸೊ ಏನಿದು ಕೇಂದ್ರ, ಯಾವ ಕಾರಣಕ್ಕಾಗಿ ಭಾರತ ಮತ್ತು ಫ್ರಾನ್ಸ್ ಇದನ್ನು ಸ್ಥಾಪನೆ ಮಾಡ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇಂಡಿಯಾ ಮತ್ತು ಫ್ರಾನ್ಸ್ ಈ ಒಂದು ಕೊಲಾಬರೇಷನ್ ಅಥವಾ ಈ ಒಂದು ಪಾರ್ಟ್ನರ್ಶಿಪ್ ಅನ್ನ ಈಗ ಅನೌನ್ಸ್ ಮಾಡಿರ್ತಾರೆ. ಸೊ ಇದನ್ನು ನಾವು ಸೆಂಟರ್ ಫಾರ್ ಸೆಲ್ಯುಲಾರ್ ಅಂಡ್ ಮಾಲಿಕ್ಯುಲರ್ ಪ್ಲಾಟ್ಫಾರ್ಮ್ ಅಂತ ಹೇಳ್ತೇವೆ. ಇದನ್ನು ನಾವು ಸಿ ಕ್ಯಾಂಪ್ ಅಂತ ಹೇಳ್ತೇವೆ. ಸೊ ಇದು ನಮ್ಮ ಭಾರತ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಘಟಕವಾಗಿರುತ್ತೆ. ಸೊ ಅದೇ ರೀತಿ ಫ್ರಾನ್ಸ್ಗೆ ಸಂಬಂಧಪಟ್ಟಂತೆ ಪ್ಯಾರಿಸ್ ಆಂಟೆ ಕ್ಯಾಂಪಸ್ ಅಂತ ಕರಿತೇವೆ. ಸೊ ಇವೆರಡರ ನಡುವೆ ಒಂದು ಕೊಲಾಬರೇಷನ್ ಆಗಿರುತ್ತೆ. ಸೊ ಇವೆರಡು ಕೊಲಾಬರೇಷನ್ ಆಗುವ ಮುಖಾಂತರ ಇಂಡೋ ಫ್ರೆಂಚ್ ಲೈಫ್ ಸೈನ್ಸ್ ಸಿಸ್ಟರ್ ಇನೋವೇಷನ್ ಹಬ್ ಅನ್ನ ನಮ್ಮ ಭಾರತ ದೇಶದಲ್ಲಿ ನಾವು ಪ್ರಾರಂಭ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರ್ತಾರೆ. ಸೊ ಇದನ್ನು ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳು ಮತ್ತು ಇವನ್ ಫ್ರೆಂಚ್ನ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಯಾರಿದ್ದಾರೆ, ಸೊ ಇವರು ಪ್ಯಾರಿಸ್ AI ಸಮಿಟ್ನಲ್ಲಿ ಇದನ್ನು ಅನೌನ್ಸ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಯಾವ್ಯಾವ ಆರ್ಗನೈಸೇಷನ್ಸ್ ಇದರಲ್ಲಿ ಇನ್ವಾಲ್ವ್ ಆಗುತ್ತೆ ಅಂತ ನಾವು ನೋಡೋದಾದರೆ, ಲೈಫ್ ಸೈನ್ಸ್ ಟೆಕ್ನಾಲಜಿ ಇನೋವೇಷನ್ ಹಬ್ ಬೈ ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ, ಗೌರ್ಮೆಂಟ್ ಆಫ್ ಇಂಡಿಯಾ ಬೇಸ್ಡ್ ಇನ್ ಬೆಂಗಳೂರು, ಅಂದರೆ ನಮ್ಮ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಜೈವಿಕ ತಂತ್ರಜ್ಞಾನ ಇಲಾಖೆಯಿಂದ ನೆಲೆಗೊಂಡಿರುವ ಜೀವ ವಿಜ್ಞಾನ ತಂತ್ರಜ್ಞಾನ ನಾವೀನ್ಯತೆ ಕೇಂದ್ರ ನಮ್ಮ ಭಾರತ ದೇಶದಿಂದ ಈ ಕೊಲಾಬರೇಷನ್ ಅಲ್ಲಿ ಇನ್ವಾಲ್ವ್ ಆಗ್ತಾ ಇದೆ. ಸೊ ಅದೇ ರೀತಿ ಫ್ರಾನ್ಸ್ನಿಂದ ಡಿಜಿಟಲ್ ಇನೋವೇಷನ್ ಕ್ಲಸ್ಟರ್ ಅಂತ ಹೇಳ್ತೇವೆ. ಸೊ ಇದು ಫ್ರಾನ್ಸ್ನಿಂದ ಕೊಲಾಬರೇಟ್ ಆಗ್ತಾ ಇರ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಯಾವ ಏರಿಯಾದ್ರ ಮೇಲೆ ಇಲ್ಲಿ ಫೋಕಸ್ ಮಾಡ್ತಾ ಇದ್ದಾರೆ ಅಂದರೆ, ರೆಕಗ್ನೈಸಸ್ ದ ಹೆಲ್ತ್ ಆಫ್ ಹ್ಯೂಮನ್ಸ್, ಆನಿಮಲ್ಸ್ ಆ್ಯಂಡ್ ಇಕೋಸಿಸ್ಟಮ್ಸ್ ಆರ್ ಇಂಟರ್ಕನೆಕ್ಟೆಡ್. ಅಂದರೆ ಯಾವುದೇ ಒಂದು ಕಾಯಿಲೆ ಆಗಿರ್ಬೋದು, ಇತ್ತೀಚಿನ ಒಂದು ಪರಿಸರ ವ್ಯವಸ್ಥೆಯಲ್ಲಿ ಮಾನವರು, ಪ್ರಾಣಿಗಳು ಮತ್ತು ಪರಿಸರ ವ್ಯವಸ್ಥೆಯ ಆರೋಗ್ಯ ಎಲ್ಲವೂ ಪರಸ್ಪರ ಸಂಬಂಧವನ್ನು ಹೊಂದಿರುತ್ತೆ. ಸೊ ಅದನ್ನು ಗುರುತಿಸ್ತಕ್ಕಂಥ ಒಂದು ವಿಧಾನವಾಗಿ ಸೊ ಈ ಒಂದು ಪಾರ್ಟ್ನರ್ಶಿಪ್ಪನ್ನು ಎಸ್ಟಾಬ್ಲಿಷ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ ಇನೋವೇಷನ್ಸ್ ಇನ್ ಹೆಲ್ತ್ ಕೇರ್ ಥ್ರೂ ಡಿಜಿಟಲ್ ಸೊಲ್ಯೂಷನ್, ಅಂದರೆ ಈ ಒಂದು ಡಿಜಿಟಲ್ ಪರಿಹಾರಗಳನ್ನು ಕಂಡುಕೊಳ್ಳುವ ಮುಖಾಂತರ ಆರೋಗ್ಯ ರಕ್ಷಣೆಯಲ್ಲಿ ನಾವೀನ್ಯತೆಗಳನ್ನು ಎಸ್ಟಾಬ್ಲಿಷ್ ಮಾಡ್ತಕ್ಕಂಥದ್ದು. ಸೊ ಈ ಒಂದು ಪಾರ್ಟ್ನರ್ಶಿಪ್ ಅನ್ನ ಆಬ್ಜೆಕ್ಟಿವ್ ಅಥವಾ ಗುರಿಯಾಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದರ ಸಿಗ್ನಿಫಿಕೆನ್ಸ್ ಅಥವಾ ಮಹತ್ವವೇನು, ಇದರಿಂದ ಏನು ನಮಗೆ ಬೆನಿಫಿಟ್ ಆಗುತ್ತೆ ಅಂತ ನಾವು ನೋಡೋದಾದ್ರೆ, ಇಟ್ ಇಂಪ್ರೂವ್ಸ್ ಕ್ವಾಲಿಟಿ ಅಂಡ್ ಡೆಲಿವರಿ ಆಫ್ ಹೆಲ್ತ್ ಕೇರ್ ಫಾರ್ ಲಾರ್ಜರ್ ಸೊಸೈಟಿ. ಅಂದರೆ ಒಂದು ದೊಡ್ಡ ಸಮುದಾಯಕ್ಕೆ ಆರೋಗ್ಯ ರಕ್ಷಣೆಯ ಗುಣಮಟ್ಟ ಮತ್ತು ವಿತರಣೆಯನ್ನು ಸುಧಾರಿಸ್ತಕ್ಕಂಥ ಗುರಿಯನ್ನು ಸೊ ಈ ಒಂದು ಕೊಲಾಬರೇಷನ್ ನೀಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ ಅಡ್ರೆಸ್ಸಿಂಗ್ ಗ್ಲೋಬಲ್ ಹೆಲ್ತ್ ಕೇರ್ ಚಾಲೆಂಜಸ್, ಅಂದರೆ ಜಾಗತಿಕವಾಗಿ ಇರ್ತಕ್ಕಂಥ ಆರೋಗ್ಯ ಸವಾಲುಗಳೇನಿರ್ತವೆ ಸೊ ಅದಕ್ಕೆ ಪರಿಹಾರಗಳನ್ನು ಕಂಡುಕೊಳ್ಳಲಿಕ್ಕೆ ಸೊ ಈ ಒಂದು ಕೊಲಾಬರೇಷನ್ ಸಪೋರ್ಟ್ ಆಗ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. 2011ರ ಜನಗಣತಿಯ ಪ್ರಕಾರ ಬೋಡೋಲ್ಯಾಂಡ್ ಪ್ರಾಧಿಕಾರ ಪ್ರದೇಶದ ಜನಸಂಖ್ಯೆ ಎಷ್ಟು? ಸೊ ವಾಟ್ ವಾಸ್ ದಿ ಪಾಪ್ಯುಲೇಷನ್ ಆಫ್ ಬೋಡೋಲ್ಯಾಂಡ್ ಟೆರಿಟೋರಿಯಲ್ ರೀಜನ್ ಅಕಾರ್ಡಿಂಗ್ ಟು 2011 ಸೆನ್ಸಸ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ 3.15 ಮಿಲಿಯನ್ ಅಷ್ಟು ಸೊ ಬೋಡೋಲ್ಯಾಂಡ್ ಪ್ರಾದೇಶಿಕ ಪ್ರದೇಶದ ಒಟ್ಟು ಜನಸಂಖ್ಯೆ 2011ರ ಜನಗಣತಿಯ ಪ್ರಕಾರ ಇರುತ್ತೆ. ಹಾಗಿದ್ರೆ ಬೋಡೋಲ್ಯಾಂಡ್ ಬಗ್ಗೆ ನಾನು ಯಾಕೆ ಪ್ರಶ್ನೆಯನ್ನ ಕೊಟ್ಟಿದ್ದೀನಿ ಅಂದರೆ, ಸೊ ದೆರ್ ಇಸ್ ಅನ್ ಅಪ್ಡೇಟ್. ಆ ಅಪ್ಡೇಟ್ ಏನು ಅಂದರೆ, ಬಥೋಯಿಸಮ್ ರೆಕಗ್ನೈಸ್ಡ್ ಆಸ್ ಅನ್ ಅಫಿಷಿಯಲ್ ರಿಲಿಜನ್ ಇನ್ ಅಸ್ಸಾಮ್ಸ್ BTR. ಸೊ ಅಸ್ಸಾಂನ BTR ನಲ್ಲಿ ಬಥೋಯಿಸಮ್ ಏನಿದೆ ಸೊ ಇದನ್ನ ಅಧಿಕೃತ ಧರ್ಮವೆಂದು ಗುರುತಿಸಲ್ಪಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ BTR ಬಗ್ಗೆ ತಿಳ್ಕೊಳ್ಳೋಣ, ಅದಾದ್ಮೇಲೆ ಬಥೋಯಿಸಮ್ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿಯನ್ನ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇನ್ ಅ ರೀಸೆಂಟ್ ಮೂವ್ ದ ಗವರ್ಮೆಂಟ್ ಆಫ್ ಬೋಡೋಲ್ಯಾಂಡ್ ಟೆರಿಟರಿ ರೀಜನ್, ಸೊ ಇದನ್ನು ನಾವು BTR ಅಂತ ಹೇಳ್ತೇವೆ. ಸೊ ಬೋಡೋಲ್ಯಾಂಡ್ ಪ್ರಾದೇಶಿಕ ಪ್ರದೇಶ ಅಂತ ನಾವೇನು ಹೇಳ್ತೇವೆ. ಸೊ ಇದಿರ್ತಕ್ಕಂಥದ್ದು ಅಸ್ಸಾಂನಲ್ಲಿರ್ತಕ್ಕಂಥ ಈ ಒಂದು BTR ಏನಿದೆ ಸೊ ಇಟ್ ಈಸ್ ಅನೌನ್ಸ್ ಟು ಇನ್ಕ್ಲೂಡ್ ಬಥೋಯಿಸಮ್ ಆಸ್ ಅನ್ ಅಫಿಷಿಯಲ್ ಆಪ್ಷನ್ ಇನ್ ದಿ ರಿಲಿಜಿಯನ್ ಕಾಲಮ್ ಆಫ್ ದಿ ವೇರಿಯಸ್ ಅಪ್ಲಿಕೇಶನ್ ಫಾರ್ಮ್ಸ್. ಅಂದರೆ ನಾವೇನಾದರೂ ಅರ್ಜಿಗಳನ್ನು ಸಲ್ಲಿಸಿದಾಗ ಅದು ಉದ್ಯೋಗಕ್ಕಾಗಿರ್ಬೋದು ಅಥವಾ ಈ ಒಂದು ಶಾಲೆಗಳಲ್ಲಿ ದಾಖಲಾತಿಗಾಗಿರಬೇಕು. ಸೊ ನಮ್ಮ ಒಂದು ಧರ್ಮ ಅಥವಾ ರಿಲಿಜಿಯನ್ ಕಾಲಮ್ ಏನಿರುತ್ತೆ ಆ ಒಂದು ಕಾಲಮ್ನಲ್ಲಿ ಈಗ ಸೊ ಬಥೋಯಿಸಮ್ ಅನ್ನ ಅವರು ಸೇರಿಸಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ರಿಲಿಜಿಯನ್ನ ಅವರು ಅಫಿಷಿಯಲ್ ಆಗಿ ಈಗ ರೆಕಗ್ನೈಸ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಏನಿದರ ಸಿಗ್ನಿಫಿಕೆನ್ಸ್ ಅಥವಾ ಮಹತ್ವ ಏನು ಅಂತ ನಾವು ನೋಡೋದಾದ್ರೆ, ಇಟ್ ಈಸ್ ಅ ಸ್ಟೆಪ್ ಟುವರ್ಡ್ಸ್ ಪ್ರಿಸರ್ವಿಂಗ್ ಅಂಡ್ ಪ್ರಮೋಟಿಂಗ್ ದ ಇಂಡಿಜಿನಸ್ ಫೇತ್ ಆಫ್ ದಿ ಬೋಡೋ ಕಮ್ಯುನಿಟಿ. ಅಂದರೆ ಬೋಡೋ ಸಮುದಾಯದ ಒಂದು ಸ್ಥಳೀಯವಾಗಿರ್ತಕ್ಕಂಥ ನಂಬಿಕೆ ಏನಿರುತ್ತೆ
ಆ ನಂಬಿಕೆಯನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಮತ್ತು ಉತ್ತೇಜನ ಮಾಡುವ ನಿಟ್ಟಿನಲ್ಲಿ ಇದನ್ನು ನಾವು ಒಂದು ಮಹತ್ವರವಾಗಿರ್ತಕ್ಕಂಥ ಹೆಜ್ಜೆ ಅಂತ ಗಮನಿಸಬಹುದಾಗಿರುತ್ತೆ. ಸೊ ಇದರ ಕಲ್ಚರಲ್ ಇಂಪಾರ್ಟೆನ್ಸ್ ಅಥವಾ ಸಾಂಸ್ಕೃತಿಕ ಮಹತ್ವ ಏನು ಅಂತ ನಾವು ನೋಡೋದಾದ್ರೆ, ಸೊ ಬತೋಯಿಸಮ್ ಏನಿದೆ, ಇಟ್ ಈಸ್ ಅ ಟ್ರೆಡಿಷನಲ್ ರಿಲಿಜನ್ ಆಫ್ ದಿ ಬೋಡೋಸ್, ಅಸ್ಸಾಂಸ್ ಲಾರ್ಜೆಸ್ಟ್ ಪ್ಲೇನ್ಸ್ ಟ್ರೈಬ್ ಅಂತ ಹೇಳ್ತೇವೆ. ಅಂದರೆ ಅಸ್ಸಾಂನಲ್ಲಿರ್ತಕ್ಕಂಥ ಅತಿ ದೊಡ್ಡ ಬಯಲು ಪ್ರದೇಶದಲ್ಲಿರ್ತಕ್ಕಂಥ ಒಂದು ಬುಡಕಟ್ಟು ಜನಾಂಗ. ಸೊ ಆ ಒಂದು ಅತಿ ದೊಡ್ಡ ಬುಡಕಟ್ಟು ಜನಾಂಗವನ್ನು ನಾವೇನಂತ ಕರಿತೀವಿ ಅಂದರೆ ಬೋಡೋಗಳು ಅಂತ ಕರಿತೇವೆ. ಸೊ ಈ ಬೋಡೋಗಳ ಒಂದು ಸಾಂಪ್ರದಾಯಿಕ ಧರ್ಮವನ್ನು ನಾವು ಬಾಥೋಯಿಸಮ್ ಅಂತ ಹೇಳ್ತೇವೆ. ಸೊ ಈ ಒಂದು ಬಾಥೋಯಿಸಮ್ ಅನ್ನ ಈಗ ಅಫಿಷಿಯಲಿ ರೆಕಗ್ನೈಸ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ದ ಫೇತ್ ರಿವಾಲ್ವ್ಸ್ ಅರೌಂಡ್ ದಿ ವರ್ಷಿಪ್ ಆಫ್ ಬಾಥೋವರಿ, ದ ಸುಪ್ರೀಂ ಗಾಡ್ ಆಫ್ ದಿ ಬೋಡೋಸ್. ಅಂದರೆ ಬೋಡೋಗಳ ಒಂದು ಸರ್ವೋಚ್ಚ ದೇವರು, ಆ ದೇವರನ್ನ ನಾವೇನಂತ ಕರಿತೀವಿ ಅಂದರೆ ಬಾಥೋವ್ರೈ ಅಂತ ಕರಿತೇವೆ. ಸೊ ಆ ಒಂದು ಬಾಥೋವ್ರೈ ಆರಾಧನೆಯ ಸುತ್ತ ಸೊ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅವರ ಮೂಲ ನಂಬಿಕೆಗಳು, ಕೋರ್ ಬಿಲೀಫ್ಸ್ ಏನು ಅಂತ ನಾವು ನೋಡೋದಾದ್ರೆ, ಸೊ ಬಾಥೋವ್ ಟ್ರಾನ್ಸ್ಲೇಟ್ ಟು 5 ಡೀಪ್ ಫಿಲಾಸಫಿಕಲ್ ಥಾಟ್ಸ್. ಅಂದರೆ ಬಾಥೋವ್ ಈ ಒಂದು ಪದದ ಅರ್ಥ ಏನು ಅಂದರೆ 5 ಆಳವಾದ ತಾತ್ವಿಕ ಆಲೋಚನೆಗಳು. ಆ 5 ಆಳವಾದ ತಾತ್ವಿಕ ಆಲೋಚನೆಗಳು ಏನು ಅಂತ ನಾವು ನೋಡೋದಾದ್ರೆ, ಏರ್ ಅಂದರೆ ವಾಯು, ಅದಾದ್ಮೇಲೆ ಸನ್ ಅಂದರೆ ಸೂರ್ಯ, ಅರ್ತ್ ಅಂದರೆ ಭೂಮಿ, ಫೈರ್ ಅಂದರೆ ಬೆಂಕಿ, ಮತ್ತು ಸ್ಕೈ ಅಂದರೆ ಆಕಾಶ. ಸೊ ಈ 5 ಎಲಿಮೆಂಟ್ಸ್ನ ಸುತ್ತು ಸೊ ಅವರ ನಂಬಿಕೆ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಟ್ ಈಸ್ ಸಿಮಿಲರ್ ಟು ಪಂಚತತ್ವ ಇನ್ ಹಿಂದೂಯಿಸಮ್. ಅಂದರೆ ಹಿಂದೂಯಿಸಮ್ನಲ್ಲಿ ಆ ಪಂಚತತ್ವ ಅಂತ ಹೇಗಿರುತ್ತೆ, ಸೊ ಅದೇ ರೀತಿಯಲ್ಲಿ ಇವರು ಕೂಡ ಈ 5 ಎಲಿಮೆಂಟ್ಸ್ ಸುತ್ತ ಸೊ ಇವರ ಒಂದು ರಿಲಿಜಿಯನ್ ರಿವಾಲ್ವ್ ಆಗ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈಗ ನಾವು BTR ಅಂದರೆ ಬೋಡೋಲ್ಯಾಂಡ್ ಟೆರಿಟರಿ ರೀಜನ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಡಿಸ್ಕಸ್ ಮಾಡೋಣ. ಸೊ ಇಟ್ ಈಸ್ ಅನ್ ಆಟೋನಾಮಸ್ ಅಡ್ಮಿನಿಸ್ಟ್ರೇಟಿವ್ ರೀಜನ್ ಇನ್ ಅಸ್ಸಾಂ. ಸೊ ಅಸ್ಸಾಂನಲ್ಲಿರ್ತಕ್ಕಂಥ ಒಂದು ಸ್ವಾಯತ್ತವಾಗಿರ್ತಕ್ಕಂಥ ಆಡಳಿತದ ಪ್ರದೇಶವನ್ನು ನಾವೇನಂತ ಕರಿತೀವಿ ಅಂದರೆ BTR ಅಂತ ಕರಿತೇವೆ. ಯಾಕಿದು ಎಸ್ಟಾಬ್ಲಿಷ್ ಆಯಿತು, ಒಂದು ಸ್ಟೇಟಲ್ಲಿ ಯಾಕೆ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಆಡಳಿತ ಇದೆ, ಸೊ ಇದಕ್ಕೆ ಸ್ವಲ್ಪ ಇತಿಹಾಸ ಇದೆ, ಅದು ಏನು ಅನ್ನೋದನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಆನ್ February 9, 2003. ಸೊ ಫೆಬ್ರವರಿ 9, 2003ರಲ್ಲಿ ಸೊ ಇದನ್ನು ಸ್ಥಾಪನೆ ಮಾಡಲಾಗುತ್ತೆ ಅಂಡರ್ ದಿ ಟರ್ಮ್ಸ್ ಆಫ್ ಪೀಸ್ ಅಗ್ರಿಮೆಂಟ್. ಅಂದರೆ ಒಂದು ಶಾಂತಿ ಒಪ್ಪಂದವನ್ನು ಮಾಡಿಕೊಳ್ಳುವ ಮುಖಾಂತರ 2003 ಫೆಬ್ರವರಿ 9ರಂದು ಸೊ ಇದನ್ನು ಸ್ಥಾಪನೆ ಮಾಡಲಾಗುತ್ತೆ. ದ ರೀಜನ್ಸ್ ಆಟೋನಮಿ ವಾಸ್ ಫರ್ದರ್ ಎಕ್ಸ್ಟೆಂಡೆಡ್ ಬೈ ಆನ್ ಅಗ್ರಿಮೆಂಟ್ ಸೈನ್ಡ್ ಇನ್ January 2020. ಅಂದರೆ ಜನವರಿ 2020ರಲ್ಲಿ, ಅಂದರೆ 5 years ago ಒಪ್ಪಂದದ ಮೂಲಕ ಪ್ರದೇಶದ ಸ್ವಾಯತ್ತತೆಯನ್ನು ಮತ್ತಷ್ಟು ವಿಸ್ತರಿಸಲಾಗುತ್ತೆ. ಅಂದರೆ ಇನ್ನೊಂದು ಒಪ್ಪಂದ ಮಾಡ್ಕೊಳ್ತಾರೆ. ಸೊ 2020ರಲ್ಲಿ ಆ ಒಂದು ಒಪ್ಪಂದವನ್ನು ಮಾಡಿಕೊಳ್ಳುವ ಮುಖಾಂತರ ಆ ಪ್ರದೇಶ ಏನಿದೆ ಆ ಪ್ರದೇಶಕ್ಕೆ ಇನ್ನೂ ಹೆಚ್ಚಿನ ಆಟೋನಾಮಸ್ ಸ್ಟೇಟಸ್ ಅಥವಾ ಒಂದು ಸ್ವಾಯತ್ತತೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಪೀಸ್ ಅಗ್ರಿಮೆಂಟ್ ಆಗಿರ್ತಕ್ಕಂಥದ್ದು 2003ರಲ್ಲಿ, 2020ರಲ್ಲಿ ಅವ್ರಿಗೆ ಇನ್ನೂ ಕೂಡ ಹೆಚ್ಚಿನ ಆಟೋನಾಮಿನ ಕೊಟ್ಟಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಏನಾಗಿತ್ತು ಇಲ್ಲಿ ಪ್ರಾಬ್ಲಮ್ ಅನ್ನೋದನ್ನು ನಾವು ನೋಡೋದಾದ್ರೆ, ಸೊ ಇದು ಈ BTR ಏನಿದೆ, ಸೊ ಇಟ್ ಈಸ್ ಲೊಕೇಟೆಡ್ ಆನ್ ದಿ ನಾರ್ತ್ ಬ್ಯಾಂಕ್ ಆಫ್ ಬ್ರಹ್ಮಪುತ್ರ ರಿವರ್ ಬಿಲೋ ದಿ ಫುಟಿಲ್ಸ್ ಆಫ್ ಭೂತಾನ್ ಅಂಡ್ ಅರುಣಾಚಲ್ ಪ್ರದೇಶ್. ಅಂದರೆ ಈ ಒಂದು ಭೌಗೋಳಿಕ ಪ್ರದೇಶ BTR ಅಂತ ನಾವು ಇಷ್ಟೊತ್ತು ಏನು ಡಿಸ್ಕಸ್ ಮಾಡ್ತಾ ಇದ್ದೇವೆ, ಸೊ ಅದಿರ್ತಕ್ಕಂಥ ಭೌಗೋಳಿಕ ಪ್ರದೇಶ ಯಾವುದು ಅಂತ ನಾವು ನೋಡೋದಾದ್ರೆ ಬ್ರಹ್ಮಪುತ್ರ ನದಿಯ ಉತ್ತರ ದಂಡೆಯಲ್ಲಿ ಭೂತಾನ್ ಮತ್ತು ಅರುಣಾಚಲ್ ಪ್ರದೇಶದ ತಪ್ಪಲಿನ ಕೆಳಗೆ ಸೊ ಇದು ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಒಟ್ಟು ಏರಿಯಾ 8,970 ಸ್ಕ್ವೇರ್ ಕಿಲೋಮೀಟರ್ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ರೀಜನ್ ಏನಿದೆ ಇದು 5 ಡಿಸ್ಟ್ರಿಕ್ಟ್ಸ್ಗಳನ್ನು ಒಳಗೊಂಡಿರುತ್ತೆ. ಆ 5 ಜಿಲ್ಲೆಗಳು ಯಾವುದು ಅಂದರೆ, ಒಂದನ್ನು ಕೋಕ್ರಾಜಾರ್ ಅಂತ ಹೇಳ್ತೇವೆ, ಚಿರಾಂಗ್, ಬಕ್ಸಾ, ಉದಲ್ಗುರಿ, ಅದಾದಮೇಲೆ ತಮೂಲ್ಪುರ್ ಅಂತ ಹೇಳ್ತೇವೆ. ಈ 5 ಜಿಲ್ಲೆಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇದರ ಅಡ್ಮಿನಿಸ್ಟ್ರೇಷನ್ ಅಥವಾ ಆಡಳಿತವನ್ನು ಹೇಗೆ ನಡೆಸ್ತಾರೆ ಅಂತ ನಾವು ನೋಡೋದಾದ್ರೆ, ಸೊ ಇದಕ್ಕೆ BTC ಅಂತ ಕರಿತೇವೆ, ಬೋಡೋಲ್ಯಾಂಡ್ ಟೆರಿಟೋರಿಯಲ್ ಕೌನ್ಸಿಲ್ ಅಂತ ಹೇಳ್ತೇವೆ. ಇದೊಂದು ಎಲೆಕ್ಟೆಡ್ ಬಾಡಿ ಆಗಿರುತ್ತೆ. ಅಂದರೆ ಒಂದು ಚುನಾಯಿತವಾಗಿರ್ತಕ್ಕಂಥ ಅಂಗ ಇದನ್ನು ಆಳ್ವಿಕೆ ನಡೆಸುತ್ತೆ. ಆ ಚುನಾಯಿತವಾಗಿರ್ತಕ್ಕಂಥ ಅಂಗವನ್ನು ನಾವೇನಂತ ಕರಿತೀವಿ ಅಂದರೆ ಬೋಡೋಲ್ಯಾಂಡ್ ಪ್ರಾದೇಶಿಕ ಮಂಡಳಿ ಅಂತ ಹೇಳ್ತೇವೆ. ಸೊ ಆ ಒಂದು ಪ್ರಾದೇಶಿಕ ಮಂಡಳಿ ಇದರ ಆಡಳಿತವನ್ನು ನಿರ್ವಹಿಸ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಮಂಡಳಿ ಏನಿರುತ್ತೆ, ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಗವರ್ನೆನ್ಸ್ ಅಂಡ್ ಡೆವಲಪ್ಮೆಂಟ್ ಆಫ್ ದಿ ರೀಜನ್. ಅಂದರೆ ಈ ಒಂದು ಪ್ರದೇಶದ ಆಡಳಿತ ಆಗಿರ್ಬೋದು ಮತ್ತು ಅದರ ಅಭಿವೃದ್ಧಿ ಕಾರ್ಯಗಳಾಗಿರ್ಬೋದು, ಸೊ ಅವೆಲ್ಲ ಜವಾಬ್ದಾರಿಗಳನ್ನು ಸೊ ಈ ಒಂದು ಪ್ರಾದೇಶಿಕ ಮಂಡಳಿಗೆ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಪಾಪ್ಯುಲೇಷನ್, ಆಸ್ ಐ ಟೋಲ್ಡ್ ಯು ಇನ್ ದ ಕ್ವೆಶನ್, 2011 ಸೆನ್ಸಸ್ನ ಪ್ರಕಾರ ಸೊ ಈ ಒಂದು ಪ್ರದೇಶದ ಒಟ್ಟು ಜನಸಂಖ್ಯೆ 3.15
ಮಿಲಿಯನ್ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಪ್ರದೇಶದಲ್ಲಿ ಪ್ರಿಡಾಮಿನೆಂಟ್ಲಿ ಇನ್ಹ್ಯಾಬಿಟೆಡ್ ಬೈ ದಿ ಬೋಡೋ ಪೀಪಲ್. ಸೊ ಪ್ರಮುಖವಾಗಿ ಇಲ್ಲಿ ಬೋಡೋ ಜನಾಂಗವನ್ನು ನಾವು ಹೆಚ್ಚಾಗಿ ನೋಡ್ಬೋದಾಗಿರುತ್ತೆ. ಆ್ಯಂಡ್ ಅದರ್ ಇಂಡಿಜಿನಸ್ ಕಮ್ಯುನಿಟೀಸ್ ಅಂದರೆ ಬೇರೆ ಸ್ಥಳೀಯವಾಗಿರ್ತಕ್ಕಂಥ ಒಂದು ಸಮುದಾಯಗಳನ್ನು ಕೂಡ ಸೊ ಈ ಒಂದು ಪ್ರದೇಶದಲ್ಲಿ ನಾವು ವಿಟ್ನೆಸ್ ಮಾಡ್ಬೋದಾಗಿರುತ್ತೆ. ಇದರ ಇತಿಹಾಸ ಏನಕ್ಕೆ ಹಿಂಗಾಯಿತು ಅಂತ ನಾವು ನೋಡೋದಾದ್ರೆ, ದ ಡಿಮ್ಯಾಂಡ್ ಫಾರ್ ಅ ಸಪರೇಟ್ ರೀಜನ್ ಫಾರ್ ಬೋಡೋ ಪೀಪಲ್ ಡೇಟ್ಸ್ ಬ್ಯಾಕ್ ಟು 1960s ಅಂದರೆ 1960ರ ದಶಕದಲ್ಲಿಯೇ ಸೊ ಬೋಡೋ ಜನಾಂಗದವರು ನಮಗೆ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಪ್ರದೇಶವನ್ನು ನೀಡಿ ಅಂತಕ್ಕಂಥ ಒಂದು ಕೂಗು ಸೊ ಇವತ್ತು ನೆನ್ನೆಯದಲ್ಲ, ಸೊ 1960ರ ದಶಕದಿಂದ ಇರ್ತಾ ಇರ್ತಕ್ಕಂಥ ಒಂದು ಒಂದು ಜಗಳವಾಗಿರುತ್ತೆ. ಆಲ್ ಬೋಡೋ ಸ್ಟೂಡೆಂಟ್ಸ್ ಯೂನಿಯನ್ ಲಾಂಚ್ಡ್ ದ ಬೋಡೋ ಮೂವ್ಮೆಂಟ್ ಇನ್ 1987 ಅಂದರೆ ಒಂದು ವಿದ್ಯಾರ್ಥಿ ಸಂಘ. ಆ ವಿದ್ಯಾರ್ಥಿ ಸಂಘವನ್ನು ನಾವೇನಂತ ಕರಿತೀವಿ ಅಂದರೆ ಆಲ್ ಬೋಡೋ ಸ್ಟೂಡೆಂಟ್ಸ್ ಯೂನಿಯನ್ ಅಂತ ಹೇಳ್ತೇವೆ. ಸೊ ಇವರು 1987ರಲ್ಲಿ ಸೊ ಒಂದು ಮೂವ್ಮೆಂಟ್ ಅಥವಾ ಒಂದು ಚಳುವಳಿಯನ್ನು ಪ್ರಾರಂಭ ಮಾಡ್ತಾರೆ. ಸೊ ಡಿಮ್ಯಾಂಡಿಂಗ್ ಅ ಸಪರೇಟ್ ಸ್ಟೇಟ್ ಕಾಲ್ಡ್ ಬೋಡೋ ಲ್ಯಾಂಡ್ ಅಂದರೆ ನಮಗೆ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ರಾಜ್ಯವನ್ನು ಕೊಟ್ಬಿಡಿ, ಆ ರಾಜ್ಯಕ್ಕೆ ಬೋಡೋ ಲ್ಯಾಂಡ್ ಅಂತ ನಾಮಕರಣ ಮಾಡಿ ಅಂತ 1987ನೇ ಇಸ್ವಿಯಲ್ಲಿ ಅಲ್ಲಿರ್ತಕ್ಕಂಥ ಒಂದು ಸ್ಟೂಡೆಂಟ್ ಯೂನಿಯನ್ ಚಳುವಳಿಯನ್ನು ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ದಿಸ್ ಮೂವ್ಮೆಂಟ್ ಲೆಡ್ ಟು ದಿ ಫಾರ್ಮೇಷನ್ ಆಫ್ ಬೋಡೋಲ್ಯಾಂಡ್ ಆಟೋನಾಮಸ್ ಕೌನ್ಸಿಲ್. ಸೊ ಈ ಒಂದು ಚಳುವಳಿಯ ಕಾರಣದಿಂದ ಅಲ್ಲಿ ಬೋಡೋಲ್ಯಾಂಡ್ ಸ್ವಾಯತ್ತ ಮಂಡಳಿಯನ್ನ 1993ರಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಎವೆನ್ಚುಯಲಿ ದ BTR ಇನ್ 2003 ಅದಾದ್ಮೇಲೆ 2003ರಲ್ಲಿ BTR ಅನ್ನ ರಚನೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ವಿ ಕಮ್ ಟು ಸ್ನಿಪೆಟ್ಸ್. ಮಿಲಿಟರಿ ಎಕ್ಸರ್ಸೈಸ್ ಜಲ್ ತಾಲ್ ರಕ್ಷಾ ಅಂತ ಹೇಳ್ತೇವೆ. ಸೊ 2025ರ ಜಲ್ ತಾಲ್ ರಕ್ಷಾ ಸೇನಾ ವ್ಯಾಯಾಮದ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಸೊ ಇದನ್ನು ನಾವು ಮಿಲಿಟರಿ ಎಕ್ಸರ್ಸೈಸ್ ಅಂತ ಹೇಳ್ತೇವೆ. ಅಂದರೆ ನಮ್ಮ ಮಿಲಿಟರಿಗೆ ಸಂಬಂಧಪಟ್ಟಂತೆ ಅಥವಾ ಸೇನೆಗೆ ಸಂಬಂಧಪಟ್ಟಂತೆ ಒಂದು ಅಭ್ಯಾಸವಾಗಿರುತ್ತೆ. ಸೊ ಇದನ್ನ ಜಲ್ ತಾಲ್ ರಕ್ಷಾ 2025 ಅಂತ ಹೇಳ್ತೇವೆ. ಸೊ ಇದನ್ನ ಆರ್ಗನೈಸ್ ಮಾಡಿರ್ತಕ್ಕಂಥದ್ದು ಬೆಟ್ ದ್ವಾರಕಾ ಟು ಸೆಕ್ಯೂರ್ ಐಲ್ಯಾಂಡ್ಸ್ ಕಂಬ್ಯಾಟ್ ಇಲ್ಲೀಗಲ್ ಎನ್ಕ್ರೋಚ್ಮೆಂಟ್ ಅಂದರೆ ಅಲ್ಲಿರ್ತಕ್ಕಂಥ ಒಂದು ದ್ವೀಪಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು, ಅಕ್ರಮವಾಗಿ ಅತಿಕ್ರಮಣವನ್ನ ಮಾಡ್ತಕ್ಕಂಥವ್ರನ್ನ ನಿಗ್ರಹ ಮಾಡಲಿಕ್ಕೆ ಬೆಟ್ ದ್ವಾರಕದಲ್ಲಿ ಜಲತಾಲ್ ರಕ್ಷಾ 2025 ಮಿಲಿಟರಿ ವ್ಯಾಯಾಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಆಬ್ಜೆಕ್ಟಿವ್ ಅಥವಾ ಉದ್ದೇಶವನ್ನು ನೋಡೋದಾದ್ರೆ ಸ್ಟ್ರೆಂಥನ್ ಸೆಕ್ಯೂರಿಟಿ ಇನ್ ದ್ವಾರಕದಲ್ಲಿ ಸೆಕ್ಯೂರಿಟಿಯನ್ನು ಹೆಚ್ಚು ಮಾಡ್ತಕ್ಕಂಥದ್ದು. ಸೊ ಇದರ ಸುತ್ತಮುತ್ತಲಿರ್ತಕ್ಕಂಥ ಐಲ್ಯಾಂಡ್ಗಳಲ್ಲಿ ಸೆಕ್ಯೂರಿಟಿಯನ್ನು ಹೆಚ್ಚು ಮಾಡ್ತಕ್ಕಂಥದ್ದು. ಸೊ ಇತ್ತೀಚೆಗೆ ಇಲ್ಲೀಗಲ್ ಎನ್ಕ್ರೋಚ್ಮೆಂಟ್ ಹೆಚ್ಚಾಗಿ ಇರುವ ಕಾರಣದಿಂದ ಸೊ ಈ ಒಂದು ಅಭ್ಯಾಸವನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 821. So you can just pause the video here. This is question number 1 and this is question number 2. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಸೊ ಅಲ್ಲಿಯವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.